ಶ್ರೀ ಗುರುಭ್ಯೋ ನಮಃ. ಇವತ್ತು ನಾವು ನೋಡಬೇಕಾದ ಭಾಗ ಮಧ್ವವಿಜಯದ 131ನೇ ಭಾಗ. 130ನೇ ಭಾಗ ಕಳೆದ ದಿವಸ ಮುಕ್ತಾಯ ಕಂಡಾಗ 16ನೇ ಸರ್ಗದ 143ನೇ ಶ್ಲೋಕದವರೆಗೆ ಕಥಾ ಮುಕ್ತಾಯ ಕಂಡಿತ್ತು. ಉಜಿರೆ ಅನ್ನುವ ಊರಿಗೆ ಆಚಾರ್ಯರು ಬಂದರು. ಉಜಿರೆಗೆ ಆಚಾರ್ಯರು ಬಂದಾಗ ಅಲ್ಲಿ ಕರ್ಮಕಾಂಡದಲ್ಲಿ, ಯಜ್ಞಗಳ ವಿಧಾನದಲ್ಲಿ ನಿಪುಣರಾದಂಥ ಅಹಂಕಾರಿಗಳಾದಂಥ ಬ್ರಾಹ್ಮಣರ ಒಂದು ವರ್ಗ ಇತ್ತು. ಅವರು ಆಚಾರ್ಯರನ್ನು ಸ್ವಾಗತ ಮಾಡಲಿಕ್ಕೆ ಅಲ್ಲಿ ಮುಂದೆ ಬರಲಿಲ್ಲ. ಆಗ ಆಚಾರ್ಯರು, ಎಲ್ಲಿ ನಿಮ್ಮ ಊರಿನ ಕೂಪಮಂಡೂಕರಾದಂಥ ಬ್ರಾಹ್ಮಣರು ಎಲ್ಲಿದ್ದಾರೆ ಅಂತ ಯಾರನ್ನೋ ಕೇಳಿದರು. ಆ ಟೀಕೆಯನ್ನು ಸಹಿಸಲಿಕ್ಕಾಗದೆ ಅವರೆಲ್ಲ ಹೊರಗೆ ಬಂದು ಆಚಾರ್ಯನ ಏನಾದರೂ ಪರೀಕ್ಷೆ ಮಾಡಬೇಕು. ಆಚಾರ್ಯರು ಸನ್ಯಾಸಿ ಮತ್ತು ಸರ್ವಜ್ಞ ಎಲ್ಲ ಹೌದು, ಅದೆಲ್ಲ ಸರಿ. ಆದರೂ ಅವರಿಗೆ ಉಪನಿಷತ್ತು ಮೊದಲಾದ ಗ್ರಂಥಗಳಲ್ಲಿ ಪರಿಚಯ ಇದ್ದಿರಬೇಕು. ಈ ಕರ್ಮಕಾಂಡದಲ್ಲಿ ಆಚಾರ್ಯರಿಗೆ ಪರಿಚಯ ಇದ್ದಿರಲಿಕ್ಕಿಲ್ಲ. ಆದ್ದರಿಂದ ಆಚಾರ್ಯರನ್ನು ಕರ್ಮಕಾಂಡದಲ್ಲಿ ನಾವು ಪರೀಕ್ಷೆ ಮಾಡೋಣ ಅಂತ ಆಲೋಚನೆ ಮಾಡಿ ಅವರು ಒಂದು ಅಪರೂಪದ ಪ್ರಶ್ನೆಯನ್ನು ಕೇಳಿದರು. ಹೆಚ್ಚು ಜನರಲ್ಲಿ ಬಳಕೆ ಇಲ್ಲದೆ ಇರುವಂಥ ಒಂದು ಪ್ರಶ್ನೆಯನ್ನು ಅವರು ಕೇಳಿಬಿಟ್ರು. ಇದು ಐತರೇಯ ಬ್ರಾಹ್ಮಣದಲ್ಲಿ ಬರುವಂಥ ಒಂದು ವೇದವಾಕ್ಯ. ಛಂದಸಾಂಬೋಯಿ ಷಷ್ಠೇನ ಅಹ್ನಾಂ ಪ್ರಾಪ್ತಾನಾಂ ರಸೋ ಅತ್ಯನೇಜತ್ ಸ ಪ್ರಜಾಪತಿ ರಬಿಭೇತ್ ಅನ್ನುವಂಥ ಒಂದು ವಾಕ್ಯ. ಯಜ್ಞ ನಡೆದಾಗ ಆ ಯಜ್ಞದಲ್ಲಿ ಅನೇಕ ಮಂತ್ರಗಳನ್ನು ಪ್ರಯೋಗ ಮಾಡ್ತಾರೆ. ಅನೇಕ ಮಂತ್ರಗಳನ್ನು ಪ್ರಯೋಗ ಮಾಡುವಾಗ ಒಂದೊಂದು ಮಂತ್ರಕ್ಕೆ ಒಂದೊಂದು ಛಂದಸ್ಸು. ಗಾಯತ್ರಿ ಛಂದಸ್ಸು, ಮತ್ತು ತ್ರಿಷ್ಟುಪ್ ಛಂದಸ್ಸು, ಜಗತಿ ಛಂದಸ್ಸು, ಅನುಷ್ಟುಪ್ ಛಂದಸ್ಸು ಇತ್ಯಾದಿ ಅನೇಕ ಛಂದಸ್ಸುಗಳ ಮಂತ್ರಗಳನ್ನು ಹೇಳ್ತಾ ಇರ್ತಾರೆ. ಗಾಯತ್ರಿ ಮತ್ತು ಅನುಷ್ಟುಪ್ ಛಂದಸ್ಸುಗಳ ಮಂತ್ರವನ್ನು ಬೆಳಗ್ಗೆ ಹೇಳ್ತಾರೆ, ವಸುಗಳಿಗೆ ಸಂಬಂಧಪಟ್ಟದ್ದು. ಈ ಗಾಯತ್ರಿ ಛಂದಸ್ಸು ಮತ್ತು ಅನುಷ್ಟುಪ್ ಛಂದಸ್ಸು ಎರಡೂ ಕೂಡ 8 ಅಕ್ಷರವನ್ನು ಒಳಗೊಂಡಂಥ ಛಂದಸ್ಸು. ವಸುಗಳು 8. ಅದಕ್ಕಾಗಿ ಬೆಳಗಿನ ಹೊತ್ತಿನಲ್ಲಿ ವಸುಗಳನ್ನು ಸ್ತೋತ್ರ ಮಾಡಲಿಕ್ಕೆ, ವಸ್ವಂತರ್ಗತನಾದ ಪರಮಾತ್ಮನ ಸ್ತೋತ್ರ ಮಾಡಲಿಕ್ಕೆ ಗಾಯತ್ರಿ ಮತ್ತು ಅನುಷ್ಟುಪ್ ಛಂದಸ್ಸುಗಳ ಮಂತ್ರಗಳನ್ನು ಹೇಳ್ತಾರೆ. ಮಧ್ಯಾಹ್ನ ರುದ್ರ, ವಸುಗಳ ನಂತರ ಬರುವಂಥವರು ರುದ್ರರು, 11 ಜನ ರುದ್ರರು. ಆ ರುದ್ರಾಂತರ್ಗತನಾದ ಭಗವಂತನನ್ನು ಸ್ತೋತ್ರ ಮಾಡಲಿಕ್ಕೆ ತ್ರಿಷ್ಟುಪ್ ಛಂದಸ್ಸಿನ, ಅದು 11 ಅಕ್ಷರಗಳ ಛಂದಸ್ಸು, ಆ ಮಂತ್ರವನ್ನು ಉಪಯೋಗ ಮಾಡ್ತಾರೆ. ಸಾಯಂಕಾಲ ಹೊತ್ತು ಆದಿತ್ಯರು, ದ್ವಾದಶ ಆದಿತ್ಯರಲ್ಲಿ ಅನ್ನೋದಕ್ಕಿಂತ ದ್ವಾದಶ ಆದಿತ್ಯರು ಹೌದು, 11 ಆದಿತ್ಯರಲ್ಲಿ ಅಂತರ್ಗತನಾದ ಪರಮಾತ್ಮ, 12ನೇ ಪರಮಾತ್ಮನೇ ಇದ್ದಾನೆ. ಆದ್ದರಿಂದ 11 ಆದಿತ್ಯರಲ್ಲಿ ಅಂತರ್ಗತನಾದ ಪರಮಾತ್ಮನನ್ನು ಸ್ತೋತ್ರ ಮಾಡಲಿಕ್ಕೆ ಅಂತ ಹೇಳಿ ಅವರು ಜಗತಿ ಛಂದಸ್ಸನ್ನು ಬಳಕೆ ಮಾಡ್ತಿರ್ತಾರೆ. ಹೀಗೆಲ್ಲ ಮಾಡುವಾಗ ಆ ಮಂತ್ರಗಳನ್ನು ಬಳಕೆ ಮಾಡಿ ಆ ಮಂತ್ರಗಳ ಶಕ್ತಿ ಕಡಿಮೆ ಆಗಿಬಿಟ್ಟಿರ್ತದೆ, ಮಂತ್ರಗಳ ಶಕ್ತಿ ಸೋರಿ ಹೋಗಿರ್ತದೆ. ಆಗ ಯಜ್ಞದ ಬ್ರಹ್ಮಸ್ಥಾನವನ್ನು ವಹಿಸಿದಂಥ ಒಬ್ಬ ಮುಖಂಡ ಏನಿರ್ತಾನೆ, ಪುರೋಹಿತ, ಅವನ ಸಹಾಯಕರಲ್ಲಿ ಒಬ್ಬ ಬ್ರಾಹ್ಮಣ ಛಂಸಿ ಅಂತ ಅವನಿಗೆ ಹೆಸರು. ಅವನು ಈ ಕಳೆದು ಹೋದ ಸಾರವನ್ನು ಸಂಗ್ರಹ ಮಾಡಲಿಕ್ಕೆ ಬೇರೆ ಬೇರೆ ಮಂತ್ರಗಳನ್ನು ಪ್ರಯೋಗ ಮಾಡ್ತಾನೆ. ಆ ಮಂತ್ರಗಳು ಋಗ್ವೇದದ ಪರಿಶಿಷ್ಟದಲ್ಲಿ ಮತ್ತು ಅಥರ್ವವೇದದಲ್ಲಿ ಬರುವಂಥ ಮಂತ್ರಗಳು. ಋಗ್ವೇದದ ನಾರಾಶಂಸಿ ಮೊದಲಾದ ಮಂತ್ರಗಳಿಂದ ಗಾಯತ್ರಿ ಛಂದಸ್ಸಿನ ಸೋರಿ ಹೋದ ಸತ್ವವನ್ನು ಸಂಗ್ರಹ ಮಾಡ್ತಾನೆ, ಮತ್ತೆ ಮರಳಿ ಕೊಡ್ತಾನೆ. ಹಾಗೆ ಅದೇ ಋಗ್ವೇದದಲ್ಲಿ ಬರುವಂಥ ರೈಭಿ ಮೊದಲಾದ ಮಂತ್ರಗಳಿಂದ, ವಚ್ಚಸ್ವರೇಭ ಮೊದಲಾದ ಮಂತ್ರಗಳಿಂದ ತ್ರಿಷ್ಟುಪ್ ಛಂದಸ್ಸಿಗೆ ಸತ್ವವನ್ನು ಮರಳಿ ಕೊಡ್ತಾನೆ. ಮತ್ತೆ ಜಗತಿ ಛಂದಸ್ಸಿನ ಕಳೆದು ಹೋದ ಸತ್ವವನ್ನು ಸಂಗ್ರಹ ಮಾಡಲಿಕ್ಕೆ ಪಾರೀಕ್ಷಿತಿ ಮೊದಲಾದ ಮಂತ್ರಗಳಿಂದ, ಪಾರೀಕ್ಷಿತಿ ಅಂತ ಮಂತ್ರ ಪ್ರಾರಂಭ ಆಗ್ತದೆ, 3-4 ಮಂತ್ರಗಳು. ಅದರಲ್ಲಿ ಪಾರೀಕ್ಷಿತ ಅಂತ ಮತ್ತೆ 2-3 ಬಾರಿ ಪುನರಾವರ್ತನೆ ಆಗೋದ್ರಿಂದ ಅವಕ್ಕೆ ಪಾರೀಕ್ಷಿತಿ ಮಂತ್ರಗಳು ಅಂತ ಹೆಸರು. ಅವುಗಳ ಮೂಲಕ ಜಗತಿ ಛಂದಸ್ಸಿನ ಸಾರ ಮತ್ತೆ ಮರಳಿ ಬರೋದಿದೆ. ಮತ್ತೆ ಕಾರವಿ ಮಂತ್ರಗಳಿಂದ, ಇಂದ್ರ ಕಾರು ಮಗು ಬುಧತ್ ಅನ್ನುವಂಥ ಒಂದು ಮಂತ್ರ, ಕಾರು ಅಂತ ಶಬ್ದ ಬಂದಿದ್ದರಿಂದ ಅದಕ್ಕೆ ಕಾರವಿ ಮಂತ್ರ ಅಂತ ಕರೀತಾರೆ. ಆ ಕಾರವಿ ಮಂತ್ರಗಳಿಂದ ಅವರು ಈ ಅನುಷ್ಟುಪ್ ಛಂದಸ್ಸಿನ ಕಳೆದು ಹೋದ ಸಾರವನ್ನು ಮರಳಿ ತರ್ತಾರೆ. ಇದಿಷ್ಟು ಅಲ್ಲಿ ಬರುವಂಥ ವಿಷಯ. ಈ ನಾರಾಶಂಸಿ, ರೈಭಿ, ಪಾರೀಕ್ಷಿತಿ ಮತ್ತೆ ಕಾರವಿ ಮಂತ್ರಗಳು ಯಾವುವು, ಅವು ಎಲ್ಲಿ ಬರ್ತವೆ, ಅದರ ಅರ್ಥ ಏನು ಅಂತೆಲ್ಲ ಕೇಳಿದ್ರು ಅವರು. ಆಚಾರ್ಯ ನಾ ಎಲ್ಲ ಹೇಳ್ತೇನೆ,
ನೀವೆಲ್ಲ ಗಮನಿಸಬೇಕು ಅಂತ ಹೇಳಿ ಆ ಮಂತ್ರಗಳಿಗೆ ಅರ್ಥ ಎಲ್ಲ ಹೇಳಿಬಿಟ್ರು. ಆ ಅಷ್ಟೂ ಮಂತ್ರಗಳಿಗೆ ಸುಮಾರು 14 ಮಂತ್ರಗಳಿವೆ. ಆ ಮಂತ್ರಗಳ ಅರ್ಥ ಏನು ಅಂತ ಅನ್ನೋದನ್ನ ಮೊನ್ನೆ ದಿವಸ ನಾವು ನೋಡಿದ್ವಿ. ಈಗ ಆಚಾರ್ಯರು ಅದಕ್ಕೆಲ್ಲ ಉತ್ತರ ಹೇಳಿಬಿಟ್ಟ ಮೇಲೆ ಆ ಪಂಡಿತರು ಪರಾಭವ ಹೊಂದಿದ್ರು. ಮತ್ತೆ ನ್ಯೂಂಖ ಅಂತ ಒಂದಿದೆ. ಬೇರೆ ಕಡೆ ಯಜ್ಞದಲ್ಲಿ ಬೇರೆ ಭಾಗಗಳಲ್ಲಿ ನ್ಯೂಂಖವನ್ನು ಅನ್ನಬೇಕು. ಆದರೆ ಈ ಸಾರ ಸಂಗ್ರಹ ಮಾಡುವಾಗ, ಕಳೆದು ಹೋದ ಸತ್ವವನ್ನು ಮರಳಿ ಸಂಗ್ರಹ ಮಾಡುವಾಗ ಇಲ್ಲಿ ನ್ಯೂಂಖ ಇರಬಾರದು ಅಂತ ಹೇಳಿದರು. ಹಾಗಾದ್ರೆ ನ್ಯೂಂಖ ಅಂದ್ರೆ ಏನು? ಬೇರೆ ಕಡೆ ನ್ಯೂಂಖ ಮಾಡಬೇಕು, ಇಲ್ಲಿ ನ್ಯೂಂಖ ಮಾಡಬಾರದು ಅಂದ್ರೆ ಏನು? ಅದನ್ನು ಅವ್ರ ಆಚಾರ್ಯರನ್ನು ಕೇಳಿದರು. ಆಚಾರ್ಯ ಅದನ್ನೆಲ್ಲ ವಿವರಿಸಿಬಿಟ್ರು. ನ್ಯೂಂಖ ಅಂತಂದ್ರೆ ನ್ಯೂಂಖಾಹ ಷೋಡಶ ಓಂಕಾರಾಹ, 16 ಓಂಕಾರಗಳನ್ನು ಪ್ರಯೋಗ ಮಾಡಿದರೆ ಅದಕ್ಕೆ ನ್ಯೂಂಖ ಅಂತ ಕರೀತಾರೆ. ಈಗ ಆಪೋ ಆಪೋ ಅಂತ ಓಕಾರ ಬಂತಲ್ಲ, ಆ ಮೊದಲನೇ ಓಕಾರವನ್ನು 3 ಉದಾತ್ತಗಳ ಜೊತೆಗೆ ಹೇಳಬೇಕು. ಆಪೋ ಅಂತ 3 ಮಾತ್ರೆಗಳ ಸಮೇತವಾಗಿ ಅದನ್ನು ಹೇಳಬೇಕು. ಮುಂದೆ 5 ಒಂದೇ ಮಾತ್ರೆ ಸಮೇತವಾಗಿ ಹೇಳಬೇಕು. ಆಪೋ ಅಂತ 3 ಹೇಳಿ ಓ ಓ ಓ ಓ ಓ ಇಷ್ಟು ಹೇಳಬೇಕು. ಇಲ್ಲಿಗದು 5 + 1 6 ಓಂಕಾರಗಳಾದವು. ಹೀಗೆ ಮತ್ತೆ ಇನ್ನೊಂದ್ಸರಿ ಹೇಳಬೇಕು. ಅದು 12 ಆಗ್ತವೆ. 6 6 12. ಮುಂದೆ ಕೊನೆಯದನ್ನ ಓ ಅಂತ 3 ಮಾತ್ರೆಗಳ ಓಂಕಾರವನ್ನು ಒಂದು ಹೇಳಿ ಓ ಓ ಓ ಅಂತ 3 ಹೇಳಬೇಕು. ಇಲ್ಲಿ ಒಟ್ಟು 16 ಓಂಕಾರಗಳು ಆದವು. ಇದಕ್ಕೆ ನ್ಯೂಂಖ ಅಂತ ಕರೀತಾರೆ. ಬೇರೆ ಕಡೆ ನ್ಯೂಂಖ ಸರಿ, ಇಲ್ಲಿ ನ್ಯೂಂಖ ಬೇಡ ಅಂತ ವಿಧಾನ ಇದೆ. ಅದಕ್ಕೆಲ್ಲದಕ್ಕಿಂತ ಮುಂಚೆ ನ್ಯೂಂಖ ಅಂದ್ರೆ ಏನಂತ ಗೊತ್ತಿರಬೇಕಲ್ಲ, ಅದನ್ನೆಲ್ಲ ಆಚಾರ್ಯರು ವಿವರಿಸಿದ್ರು. ಆಚಾರ್ಯರ ಈ ಘನವಾದ ಪಾಂಡಿತ್ಯ ನೋಡಿ ಸಂಘರ್ಷ ಕ್ಷುಭಿತ ಮನಾ ವಿಪಕ್ಷ ಸಂಘ, ಅವರಿಗೆಲ್ಲ ಗೊಂದಲ. ಇನ್ನೇನು ಮಾಡೋದು, ಏನು ಕೇಳೋದು ಇವ್ರನ್ನ? ಯಾವ ಸಂಗತಿ ಬೇರೆ ಯಾರಿಗೂ ಗೊತ್ತಿರೋದಿಲ್ಲ ಅಂತ ನಾವು ತಿಳ್ಕೊಂಡಿರ್ತೀವಿ. ಅಂತ ಅಪರೂಪದ ಸಂಗತಿಯನ್ನು ಇವ್ರನ್ನ ಕೇಳಿದ್ವಿ. ಇವ್ರು ಹೇಳ್ಬಿಟ್ರು, ನಾರ್ಥಸ್ಯಾದಯ ಮಿತಿ ವರ್ಣಯನ್ನ ತತ್ವಂ, ನೀವು ಹೇಳಿದ್ದ ಅರ್ಥ ಅಲ್ಲ ಅಂದ್ರು. ಹಾಗಾದ್ರೆ ನೀವು ಯಾವ ಅರ್ಥ ಹೇಳ್ರಿ, ನಮ್ದು ಅರ್ಥ ಅಲ್ಲ ಅಂದ್ರೆ ಸರಿಯಾದ ಅರ್ಥವನ್ನು ನೀವು ಹೇಳ್ರಿ ಅಂದ್ರು. ಅವರು ಹೊರಟೋಗ್ಬಿಟ್ರು. ನಾಳೆ ಹೇಳ್ತೀವಿ ಅಂತೇಳಿ ಹೊರಟೋಗ್ಬಿಟ್ರು ಅವರು. ಇದು 131ನೇ ಭಾಗ. ಇವತ್ತು ನಾವು ನೋಡ್ಬೇಕಾದ್ದು 44ನೇ ಶ್ಲೋಕ, ಮೊದಲನೇ ಶ್ಲೋಕ ಇವತ್ತು ನಾವು ನೋಡಿದ್ದು. ಅವರು ಮಾರನೇ ದಿವಸ ಮತ್ತೆ ಬಂದರು. ಮಾರನೇ ದಿವಸ ಸಾಯಂಕಾಲ ಮತ್ತೆ ಬಂದು ಆಚಾರ್ಯರನ್ನ ಕೆಲವು ಅಪರೂಪದ ಸಂಗತಿಗಳ ಕುರಿತು ಮತ್ತೆ ಪ್ರಶ್ನೆ ಮಾಡಿದರು. ಈಗ ಅವ್ರೇನು ಪ್ರಶ್ನೆ ಮಾಡಿದ್ರು ಮತ್ತೆ ಆಚಾರ್ಯಕ್ಕೇನು ಉತ್ತರ ಕೊಟ್ಟರು, ಈ ಸಂಗತಿಗಳು ಆಚಾರ್ಯರ ಸರ್ವಮೂಲದಲ್ಲಿ ಒಂದಾದಂತಹ ಖಂಡಾರ್ಥ ನಿರ್ಣಯ ಅಥವಾ ಕರ್ಮ ನಿರ್ಣಯ ಅನ್ನುವ ಗ್ರಂಥದ ಉದಯಕ್ಕೆ ಕಾರಣ ಆಯಿತು. ಅದೇ ಗ್ರಂಥದ ಮಂಗಳಾಚರಣೆಯನ್ನ ನಾನೀಗ ಇವತ್ತು ಪ್ರವಚನದ ಪ್ರಾರಂಭದಲ್ಲಿ ಮಾಡಿದೆ. ಯೈಜ್ಯತೆ ವಿಧೀಶಾನ ಪೂರ್ವೈ ಶಕ್ರಪೂರ್ವೈ ಸದಾ ಮಖೈ ರಮಾ ಪ್ರಣಯಿನೇ ತಸ್ಮೈ ಸರ್ವಯಜ್ಞ ಧುಜೇ ನಮಃ ಅಂತ ಶ್ಲೋಕ. ಆ ಶ್ಲೋಕದ ಅರ್ಥವನ್ನು ಈಗ ಮುಂದೆ ಹೇಳ್ತೇನೆ. ಸೋಪೃಚ್ಛತ್ ತಮಥ ಮಹಾಹ್ವಜೋಪಸರ್ಗ ಯತ್ರೋಕ್ತ ಮನುಚರಣೋಪಸೃಜ್ಯ ರೂಪಾಃ ತಸ್ಯಾರ್ಥಂ ವಚನಜಯಸ್ಯ ತಂ ಬ್ರುವಾಣಃ ಸ್ಥೈರ್ಯಾರ್ಥಂ ಸಪದಿ ಸಲೇಖಯಾಂ ಬಭೂವ. ಅದು ಏನು, ಒಟ್ಟಾರೆ ಹಿನ್ನೆಲೆ ಏನು? ಸೋಮಯಾಗಗಳ ಬಗ್ಗೆ ಇಲ್ಲಿ ತನಕ ನಾವು ಬೇಕಾದಷ್ಟು ಕಡೆ ನೋಡಿದ್ದೇವೆ. ಸೋಮಯಾಗ 7 ಥರ: ಅಗ್ನಿಷ್ಠೋಮ, ಉಕ್ಥ, ಷೋಡಶ, ಅತಿರಾತ್ರ, ಅತ್ಯಗ್ನಿಷ್ಠೋಮ, ವಾಜಪೇಯ, ಆಪ್ತೋರ್ಯಾಮ ಅಂತ ಒಟ್ಟು 7 ರೀತಿಯಾದಂತಹ ಸೋಮಯಾಗಗಳು. ಅಲ್ಲಿ ಅವಕ್ಕೆ ಹೆಸರುಗಳನ್ನು ಬೇರೆ ಬೇರೆ ಯಾಕೆ ಕೊಟ್ಟಿರ್ತಾರೆ ಅಂತಂದ್ರೆ, ಅಲ್ಲಿ ಪಠನ ಮಾಡಬೇಕಾದಂತಹ ಸ್ತೋತ್ರಗಳು ಮತ್ತೆ ಶಸ್ತ್ರ ಮಂತ್ರಗಳು. ಶಸ್ತ್ರ ಅಂದ್ರೆ ಶಸ್ತ್ರಾಸ್ತ್ರಗಳು, ಖಡ್ಗ, ಬಾಣ ಅವಲ್ಲ. ಮಂತ್ರಗಳಿಗೆ ಒಂದು ರೀತಿಯಾದ ಮಂತ್ರಗಳಿಗೆ ಶಸ್ತ್ರ ಅಂತ ಕರೀತಾರೆ. ಇವನ್ನೆಲ್ಲ ಬೆಳಗಿನ ಸವನ, ಮಧ್ಯಾಹ್ನದ ಸವನ, ರಾತ್ರಿಯ ಸವನ ಅಂದ್ರೆ ಯಜ್ಞ, ಆ ಸಂದರ್ಭದಲ್ಲಿ ಬಳಕೆ ಮಾಡ್ತಿರ್ತಾರೆ. ಒಂದೊಂದಕ್ಕೆ ಬೇರೆ ಬೇರೆ ಇರೋದ್ರಿಂದ ಈ ಎಲ್ಲ ಹೆಸರುಗಳಷ್ಟೇ, ಭಿನ್ನ ಭಿನ್ನ ಹೆಸರುಗಳು. ಷೋಡಶಿ ಅಂತ ಒಂದು ಯಜ್ಞ ಇದೆಯಲ್ಲ ಸೋಮಯಾಗ, ಅದರಲ್ಲಿ 16 ಸ್ತೋತ್ರಗಳು, 16 ಶಾಸ್ತ್ರಗಳು. ಸ್ತೋತ್ರ ಅಂದ್ರೆ ಏನು? ಪ್ರಸ್ತೋತ್ರ, ಉದ್ಗಾತೃ, ಪ್ರತಿಹರ್ತೃ, ಋತ್ವಿಕಗಳು ಇವರು ಹಾಡುವಂಥ ಸಾಮಗಾನಕ್ಕೆ ಸ್ತೋತ್ರ ಅಂತ ಕರೀತಾರೆ. ಮುಂದೆ ಶಸ್ತ್ರ ಅಂದ್ರೆ ಹೋತ್ರ, ಮೈತ್ರಾಭರಣ, ಬ್ರಾಹ್ಮಣ ಅಚ್ಛಾಂಸಿ ಮತ್ತು ಅಚ್ಛಾವಾಕ
ಇವರು ಕೆಲವರು ಪುರೋಹಿತರು, ಅವರು ಸಾಮಗಾನವಿಲ್ಲದೆ ಉದಾತ್ತ ಅನುದಾತ್ತ ಸರಿತ ಯಾವ ಸ್ವರವೂ ಇಲ್ಲದೆ ಏಕಶ್ರುತಿಯಿಂದ ಮಾಡುವಂಥ ಪಠಣಕ್ಕೆ, ಮಂತ್ರ ಪಠಣಕ್ಕೆ ಸ್ತೋತ್ರ ಅಂತ ಕರೀತಾರೆ. ಈಗ ನಾವು ಮೊನ್ನೆ ದಿವಸ ನೋಡಿದ್ವಿ, ಋಗ್ವೇದಕ್ಕೆ ಸಂಬಂಧಪಟ್ಟಂತೆ ಹೋತ, ಮೈತಾವರಣ, ಅಚ್ಛಾವಾಕ, ಗ್ರಾಮಸ್ತುತ ಅಂತ 4 ಜನ ಪುರೋಹಿತರು. ಯಜುರ್ವೇದಕ್ಕೆ ಸಂಬಂಧಪಟ್ಟಂತೆ ಅಧ್ವರ್ಯು, ಪ್ರತಿಪ್ರಸ್ಥಾತರು, ನೇಷ್ಟ್ರು, ಉನ್ನೇಷ್ಟ್ರು ಅಂತ 4 ಜನ ಪುರೋಹಿತರು. ಸಾಮವೇದಕ್ಕೆ ಸಂಬಂಧಪಟ್ಟಂತೆ ಉದ್ಗಾತ, ಪ್ರಸ್ತೋತ, ಪ್ರತಿಹರ್ತೃ, ಸುಬ್ರಹ್ಮಣ್ಯ ಅಂತ 4 ಜನ. ಅಥರ್ವವೇದಕ್ಕೆ ಸಂಬಂಧಪಟ್ಟಂತೆ ಬ್ರಹ್ಮ, ಬ್ರಾಹ್ಮಣಾಚ್ಛಂಸಿ, ಅಗ್ನಿಧ್ರ ಮತ್ತು ಪೋತ್ರ ಅಂತ, ಅಂದ್ರೆ ಪೋತ ಅಂತ ಕರೀತಾರೆ. ನಾನು ಶಬ್ದದ ಮೂಲ ರೂಪ ಹೇಳಿದೆ, ಪೋತೃ ಅಂತ ಹೇಳಿ. ಹೀಗೆ ಒಟ್ಟು 16 ಜನ ಪುರೋಹಿತರು ಇರ್ತಾರೆ. ಒಬ್ಬ ಯಜಮಾನ, ಯಜಮಾನತಿ, ಹೀಗೆ 18 ಜನ ಯಜ್ಞವನ್ನು ನಡೆಸ್ತಿರ್ತಾರೆ. ಆ ಸ್ತೋತ್ರ ಅಂತ ಏನ್ ನೋಡಿದ್ವಲ್ಲ, ಸ್ತೋತ್ರ ಅಂದ್ರೆ ಉದ್ಗಾತ್ರ, ಪ್ರಸ್ತೋತ್ರ ಮತ್ತೆ ಪ್ರತಿಹರ್ತೃ, ಸುಬ್ರಹ್ಮಣ್ಯನ ಒಬ್ಬನ್ನು ಬಿಟ್ಟಿರ್ತಾರೆ ಅದರಲ್ಲಿ, ಅವರು ಹಾಡುವಂತ ಸಾಮಗಾನ. ಶಸ್ತ್ರ ಮಂತ್ರ ಅಂತಂದ್ರೆ ಒಬ್ಬ ಹೋತೃ, ಋಗ್ವೇದಕ್ಕೆ ಸಂಬಂಧಪಟ್ಟವನು. ಮೈತ್ರಾವರುಣ, ಅವನು ಋಗ್ವೇದಕ್ಕೆ ಸಂಬಂಧಪಟ್ಟವನು. ಬ್ರಾಹ್ಮಣಾಚ್ಛಂಸಿ, ಅವನು ಅಥರ್ವವೇದಕ್ಕೆ ಸಂಬಂಧಪಟ್ಟಂತವನು. ಮತ್ತೆ ಅಚ್ಛಾವಾಕ ಅಂತ, ಅವನು ಋಗ್ವೇದಕ್ಕೆ ಸಂಬಂಧಪಟ್ಟವನು. ಇಷ್ಟು ಜನ ಋಗ್ವೇದಿಗಳು ಕೆಲವರು, ಮತ್ತೆ ಅಥರ್ವವೇದಿಗಳು ಕೆಲವರು. ಇವರೆಲ್ಲ ಮಾಡೋದಕ್ಕೆ ಶಸ್ತ್ರ ಅಂತ ಕರೀತಾರೆ. ಈ ಶಸ್ತ್ರ ಮಂತ್ರಗಳಿವೆಯಲ್ಲ, ಶಸ್ತ್ರ ಮಂತ್ರಗಳನ್ನ ಪಠಣ ಮಾಡೋದ್ರಲ್ಲಿ 2 ವಿಧಾನಗಳಿವೆ. ಈಗ ನಾನು ಹೇಳ್ತಿರೋ ಸಂಗತಿಗಳೆಲ್ಲ ಏನಿವೆಯಲ್ಲ, ಇದನ್ನು ಎಲ್ಲ ನಿಮ್ಮ ಮನಸ್ಸಿನಲ್ಲಿ ಉಳಿದೇ ಇರಬಹುದು. ಅದೇನು ಆಶ್ಚರ್ಯ ಅಲ್ಲ, ಯಾಕಂದ್ರೆ ಈಗ ಹೇಳ್ತಿರುವಾಗ ನನ್ನ ಮನಸ್ಸಿನೊಳಗೂ ಇದೆ, ಬಿಟ್ಟ ಮೇಲೆ ನನ್ನ ಮನಸ್ಸಿನೊಳಗೂ ಇರೋದಿಲ್ಲ. ಆಮೇಲೆ ಮಾತ್ರ ಪುಸ್ತಕ ನೋಡಿದ್ರೆ ನಾನು ಹೇಳಬಲ್ಲೆ, ಇಲ್ಲದೇ ಇದ್ರೆ ನನ್ನ ಬಾಯಿಯು ಸ್ಥಗಿತನೆ, ನನ್ನ ಮುಖವು ಸ್ಥಗಿತನೆ ಅಂತ ಯಜ್ಞದಲ್ಲಿ ಮಾತ್ರ ಬಳಕೆ ಆಗುವಂತ ಕೆಲವು ಸಂಗತಿಗಳು. ಈ ಶಸ್ತ್ರ ಮಂತ್ರಗಳು 2 ರೀತಿಯಾಗಿವೆ. ಒಂದು, ಋಗ್ವೇದ, ಯಜುರ್ವೇದ ಮೊದಲಾದ ಸಂಹಿತಾಗಳಲ್ಲಿ ಹೇಗೆ ಪಠಣ ಮಾಡಿದ್ದಾರೋ ಹಾಗೆ ನಾವು ಹೇಳೋದು, ಏನೂ ಅದರ ವ್ಯತ್ಯಾಸ ಇಲ್ಲದೇನೆ, ಜೋಡಣೆ ಕಸಿ ಮಾಡೋದು ಇಲ್ಲದೇನೆ, ಆ ಕಡೆ ತೆಗೆದು ಈ ಕಡೆ ಸೇರಿಸು, ಅಲ್ಲಿ ಎಲ್ಲಿಂದೋ ತೆಗೆದು ಇಲ್ಲಿಂದ ಸೇರಿಸು, ಇಲ್ಲಿಂದ ತೆಗೆದು ಅಲ್ಲಿ ಸೇರಿಸು ಅನ್ನುವಂಥ ಯಾವುದೇ ಬದಲಾವಣೆ ಇಲ್ಲದೆ ಹೇಗೆ ಸಂಹಿತಾದಲ್ಲಿದೆಯೋ ಹಾಗೆ ಹೇಳಿದರೆ ಅದು ಒಂದು ರೀತಿಯಾದದ್ದು. ಇನ್ನೂ ಕೆಲವು ಶಸ್ತ್ರ ಮಂತ್ರಗಳಿವೆ, ಅವು ಕಸಿ ಮಾಡಿ ಹೇಳಬೇಕಾದದ್ದು. ಅದೇನು ಕಸಿ ಮಾಡಿ ಹೇಳೋದು ಅಂತಂದ್ರೆ, ಒಂದು ಮಂತ್ರದ ಭಾಗವನ್ನ ಮತ್ತೊಂದು ಮಂತ್ರಕ್ಕೆ ಸೇರಿಸಿ ಪಠನ ಮಾಡಬೇಕು. ಈಗ ನಾವು ನೋಡ್ಬೇಕಾದ್ದು ಇದನ್ನ, ಈ ಖಂಡಾರ್ಥ ನಿರ್ಣಯ, ಖಂಡ ಅಂದ್ರೆ ತುಣುಕು ಅಂತ ಅರ್ಥ. ಆ ತುಣುಕುಗಳ ಅರ್ಥವನ್ನ ನೋಡ್ಬೇಕಾದ್ದು ಇವತ್ತಿನ ಕಾರ್ಯ. ಕೆಲವು ಮಂತ್ರಗಳನ್ನ ಹೇಗಿದ್ದಂತೆ ಪಠನ ಮಾಡದೆ ಬೇರೆ ಕಡೆ ಪಠಿತವಾದಂತಹ ಮತ್ತು ಕೆಲವು ವೇದ ಮಂತ್ರಗಳ ತುಣುಕು, ಅದು ಎಲ್ಲನೂ ಅಲ್ಲ, ಅದರಲ್ಲಿರುವ ಕೆಲವು ತುಣುಕುಗಳನ್ನು ಇಲ್ಲಿ ತಂದು ಸೇರಿಸಬೇಕು, ಸೇರಿಸಿ ಪಠನ ಮಾಡಬೇಕು. ಷೋಡಶಿ ಯಾಗದಲ್ಲಿ 16 ಶಸ್ತ್ರಗಳನ್ನು ಪಠನ ಮಾಡ್ತಾರಲ್ಲ, ಅದಕ್ಕೆ ಕೊನೆಯದಕ್ಕೆ ಷೋಡಶಿ ಶಸ್ತ್ರ ಅಂತಾನೆ ಹೆಸರು. ಈ ಶಸ್ತ್ರ ಮಂತ್ರದಲ್ಲಿ ಪ್ರತಿಯೊಂದರಲ್ಲಿಯೂ ಕೂಡ 32 ಅಕ್ಷರಗಳಿರ್ತವೆ. 16 ಅಕ್ಷರಗಳ 2 ಅರ್ಧಗಳು, ಅಂದ್ರೆ ಒಟ್ಟು 4 ಪಾದಗಳು. 4 ಪಾದದಲ್ಲಿ ಒಂದೊಂದು ಪಾದದಲ್ಲಿ 8, ಒಂದೊಂದು ಅರ್ಧದಲ್ಲಿ 16, 2 ಅರ್ಧದಲ್ಲಿ 32. ಸ್ವತಃ ಅನುಷ್ಟುಪ್ ಛಂದಸ್ಸಾಗಿದ್ರೆ ಒಂದೊಂದು ಪಾದದಲ್ಲಿ 8, ಒಂದೊಂದು ಅರ್ಧದಲ್ಲಿ 16, ಒಟ್ಟಾರೆ 32 ಆದವು. 32 ಇದ್ರೆ ಹಾಗೆ ಪಠನ ಮಾಡಿಬಿಡ್ಬೋದು ಅಂತ, ಅದಕ್ಕೇನು ವ್ಯತ್ಯಾಸ ಮಾಡಬೇಕಾಗಿಲ್ಲ. ಆದರೆ ಒಂದು ವೇಳೆ ಆ ಸಂಖ್ಯೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ 32, 64, 128 ಹೀಗೆ ಕೆಲವು ಸಂಖ್ಯೆಗಳನ್ನ ಅಲ್ಲಿ ನಿರ್ದಿಷ್ಟವಾದ ಸಂಖ್ಯೆಗಳನ್ನೇ ಹೇಳಬೇಕಾಗ್ತದೆ. ಅದಕ್ಕೆ ಏನ್ ಮಾಡಬೇಕಾಗ್ತದೆ, ಬೇರೆ ಕಡೆಯಿಂದ ಅದನ್ನು ತರಬೇಕು. ನಾವು ನಮ್ಮ ಗಮನ ಹೇಗಿರ್ಬೇಕು ಅಂತಂದ್ರೆ 16 ಅನ್ನೋ ಸಂಖ್ಯೆ ನಮಗೆ ಮುಖ್ಯ ಆಗಬೇಕು. 16ರಿಂದ ಭಾಗ ಆಗುವಂಥ ಸಂಖ್ಯೆಗಳನ್ನೇ ಹೇಳ್ತಾ ಹೋಗ್ಬೇಕು. ಈಗ ಉದಾಹರಣೆ 32, 32ನ್ನ 16ರಿಂದ ಭಾಗಿಸಬಹುದು. 16 2 32, 32ನ್ನ 16ರಿಂದ ಭಾಗಿಸಿಬಿಟ್ಟು 2, ಹಾಗೆ 64 ಅಥವಾ 48, 48ನ್ನು ಕೂಡ 16ರಿಂದ ಭಾಗಿಸಬಹುದು. 48ರ ಪ್ರಸ್ತಾವ ಇಲ್ಲಿ ಬರೋದಿಲ್ಲ, ಇಲ್ಲ ನಾನು ಹೇಳಿದೆ. 64 ಅದನ್ನು ಕೂಡ 14ರಿಂದ ಭಾಗಿಸಬಹುದು. ಮತ್ತೆ 16ರಿಂದ ಯಾವ್ದಾವುದನ್ನು ಭಾಗಿಸಬಹುದು ಅಂತಹ ಸಂಖ್ಯೆಗಳನ್ನೇ
ನಾವಲ್ಲಿ ಪೂರ್ಣಗೊಳಿಸ್ಬೇಕು. ಅವೊಂದುಗಳು ಇಲ್ಲದೆ ಹೋದ್ರೆ ಅನುಷ್ಠುಪ್ ಛಂದಸ್ಸಾದ್ರೆ 32 ಇದ್ದೇ ಇರೋದ್ರಿಂದ ಅಲ್ಲಿ ನೀವು ಕಸಿ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಮತ್ತೆ ಕೆಲವು ಛಂದಸ್ಸುಗಳಿವೆ, ಅಲ್ಲಿ ಈ 16ರಿಂದ ಭಾಗ ಆಗುವಂತ ಸಂಖ್ಯೆ ಪೂರ್ಣ ಸಂಖ್ಯೆ ಅಲ್ಲಿಲ್ಲ. ಇಲ್ಲದೇ ಇರೋದ್ರಿಂದ ಸಂಹಿತಾಗಳಲ್ಲಿ ಹೇಗಿದೆಯೋ ಹಾಗೆ ಪಠನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಬೇರೆ ಕಡೆಯಿಂದ ಅಲ್ಲಿ ತಂದು ಅದನ್ನ 16ರಿಂದ ಭಾಗ ಆಗುವ ಸಂಖ್ಯೆಯನ್ನ ಸಂಪಾದನೆ ಮಾಡಿ ಮುಂದೆ ಅದನ್ನು ಪಠನ ಮಾಡಬೇಕು. ಮತ್ತೆ ತರೋದಂದ್ರೆ ಬೇಕಾಬಿಟ್ಟು ಏನ್ ಬೇಕಾದ್ರೂ ತರೋಂಗಿಲ್ಲ. ತಂದದ್ದು ಶಾಸ್ತ್ರಕ್ಕೆ ಸಮ್ಮತ ಆಗಬೇಕು ಮತ್ತು ಅದಕ್ಕೊಂದು ಅರ್ಥ ಇರಬೇಕು. ಇಷ್ಟೆಲ್ಲ ಅದಕ್ಕೊಂದು ಗಮನ. ಈಗ ಮಕ್ಕಳಿಗೆ ಕೆಲವು ಜೋಡಣೆ ಮಾಡ್ಲಿಕ್ಕೆ ಅಂತ ಆಟ ಆಡ್ಲಿಕ್ಕೆ ಅಂತ ಕೊಟ್ಟಿರ್ತಾರಲ್ಲ, ಆ ಜೋಡಣೆ ಮಾಡುವಾಗ ಮಕ್ಕಳು ಆ ಪ್ಲಾಸ್ಟಿಕ್ ಉಪಕರಣಗಳನ್ನ ಹೇಗೆ ಬೇಕಾದ್ರೂ ಜೋಡಣೆ ಮಾಡ್ತಿರ್ತಾರೆ. ಆ ಜೋಡಣೆ ಮಾಡಿದ ಒಂದು ಪ್ರಾಡಕ್ಟ್ ಅಥವಾ ಒಂದು ಉತ್ಪನ್ನ ಅದು ಒಂದು ಪ್ರಯೋಜನ ಕೊಡುವಂಥ ಅರ್ಥಗರ್ಭಿತವಾದ ರಚನೆಯೇ ಆಗ್ಬೇಕಂತಿಲ್ಲ. ಆ ಮಕ್ಕಳು ಏನೇನೋ ಜೋಡಣೆ ಮಾಡಿಬಿಡ್ತಾರೆ, ಎಲ್ಲಿ ಏನು ಸಿಗ್ತದೋ ಅದನ್ನ ಜೋಡಣೆ ಮಾಡಿಬಿಡ್ತಾರೆ. ಆದರೆ ಒಬ್ಬ ತಂತ್ರಜ್ಞಾನಿ ಆದವನು ಏನು ಮಾಡ್ತಾನೆ, ಆ ಜೋಡಣೆ ಮಾಡಿದ್ದು ಕೂಡ ಅಲ್ಲಿ ವಾಸ ಮಾಡೋರಿಗೆ, ಸಣ್ಣ ಪ್ರಮಾಣದಲ್ಲಿ ಯಾರು ವಾಸ ಮಾಡೋದಿಲ್ಲ, ಸಣ್ಣ ಮನೆ ಸಣ್ಣ ಒಂದು ಬಿಲ್ಡಿಂಗ್ ಆದ್ರೆ ಅಲ್ಲಿ ಯಾರು ವಾಸ ಮಾಡುವಂತಪ್ಪಲ್ಲ. ಆದರೆ ತಂತ್ರಜ್ಞಾನಿ ಆದವನು ಕಟ್ಟುವಂಥ ಒಂದು ಬಿಲ್ಡಿಂಗಿಗೂ ಸಣ್ಣ ಮಕ್ಕಳು ಆಟ ಆಡ್ಲಿಕ್ಕಾಗಿ ಮಾಡಿದಂತಹ ಜೋಡಣೆಗಳಿಗೂ ವ್ಯತ್ಯಾಸ ಇರ್ತದೆ. ಸಣ್ಣ ಮಕ್ಕಳು ಆಟಕ್ಕಾಗಿ ಮಾಡಿರ್ತಾರೆ, ಅದು ಯಾವುದೊಂದು ಉಪಯೋಗ ಆಗಬೇಕು ಅಂತಿಲ್ಲ. ಒಂದು ಸೇತುವೆ ಕಟ್ಟಿದ್ರೆ ಆ ಸೇತುವೆ ಮೇಲೆ ಯಾವುದೇ ವಾಹನ ಓಡಾಡಬೇಕಾಗಿಲ್ಲ. ಮನೆ ಕಟ್ಟಿದ್ರೆ ಆ ಮನೆಯಲ್ಲಿ ಇರುವೆ ಗೊದ್ದಗಳ ಹೊರತಾಗಿ ಬೇರೆ ಯಾರು ವಾಸ ಮಾಡಬೇಕಾಗಿಲ್ಲ. ತಂತ್ರಜ್ಞಾನಿ ಆದವನು ಮಾಡಿದ ನಿರ್ಮಾಣ ಜನರಿಗೆ ಉಪಯೋಗ ಆಗದೇ ಇದ್ರೆ ಅವನು ತಂತ್ರಜ್ಞಾನಿ ಅನಿಸ್ಕೊಳ್ಳೋದಿಲ್ಲ. ಹಾಗೆ ನೀವು ಕಸಿ ಮಾಡಿದ್ದಕ್ಕೆ ಸುಮ್ಮನೆ ಏನೋ ಕಸಿ ಮಾಡಿದ್ರಿಂದ ಕೆಲಸ ಆಗುವಂತಿರ್ಬೇಕಲ್ಲ. ಅದಕ್ಕಾಗಿ ಆ ಕಸಿ ಮಾಡುವುದರಲ್ಲಿ ಒಂದು ಜಾಣ್ಮೆ ಇದೆ, ಅದು ಅರ್ಥ ಕೊಡುವಂತಿರಬೇಕು, ಮತ್ತೆ ಅದು ಶಾಸ್ತ್ರಕ್ಕೆ ಸಮ್ಮತ ಆಗಿರಬೇಕು. ಇಷ್ಟೆಲ್ಲ ಜವಾಬ್ದಾರಿ ಇದೆ. ಇಷ್ಟು ಕಠಿಣವಾದಂಥ ಶಾಸ್ತ್ರ ಅದೊಂದು. ಅತಿ ಜಗತಿ ಛಂದಸ್ಸಿನ ಒಂದು ಮಂತ್ರ. ತ್ರಿಕದೃಕೇಶು ಮಹಿಷೋ ಯವಾಶಿರಂ ತವಿಶುಷ್ಮ ಸ್ತ್ರಪತ್ ಸೋಮಮಪಿವದ್ ವಿಷ್ಣುನಾ ಸುತಂ ಯಥಾವಶಾತ್ ಸೈ ಮಾಮಾದ ಹಿ ಕರ್ಮ ಕರ್ತವೇ ಮಹಾಮುರುಂ ಸೈನಂ ಸಶ್ಚ ದೇವಂ ಸತ್ಯಮಿಂದ್ರಂ ಸತ್ಯೈದುಹು. ಋಗ್ವೇದ ಸಂಹಿತಾದಲ್ಲಿ 2ನೇ ಮಂಡಲದಲ್ಲಿ 6ನೇ ಅಧ್ಯಾಯದಲ್ಲಿ ಬರುವಂಥ 28ನೇ ಯಾವುದೋ ಮಂತ್ರ ಋಗ್ವೇದದ್ದು. ಈ ಮಂತ್ರದಲ್ಲಿ 16 ಛಂದಸ್ಸಿನ 16 ಅಕ್ಷರಗಳ 2 ಅರ್ಧಗಳಿವೆ. ಅಂದರೆ ಪೂರ್ವಾರ್ಧದಲ್ಲಿ 16, ಉತ್ತರಾರ್ಧದಲ್ಲಿ 16, ಎಲ್ಲ ಸೇರಿ 32 ಆಯ್ತಾದ್ರಿಂದ ಅದು ಹೇಗಿದೆಯೋ ಹಾಗೆ ಪಠನ ಮಾಡಬಹುದು. ಅಲ್ಲಿ ಬದಲಾವಣೆ ಮಾಡಬೇಕಾದ್ದೇನಿಲ್ಲ. ಆದರೆ ಋಗ್ವೇದದಲ್ಲೇ 2ನೇ ಮಂಡಲದಲ್ಲಿ ಮುಂದೆ 22ನೇ ಅಧ್ಯಾಯದಲ್ಲಿ ಕೆಲವು ಮಂತ್ರಗಳಿವೆ. ಅಲ್ಲಿ ಈ ಪೂರ್ಣ ಸಂಖ್ಯೆ ಇಲ್ಲ, 16ರಿಂದ ಭಾಗ ಆಗುವ ಪೂರ್ಣ ಸಂಖ್ಯೆ ಇಲ್ಲ. ಅಲ್ಲಿ ಕಸಿ ಅವಶ್ಯಕತೆ ಇದೆ. ಅಲ್ಲಿ ಈಗ ನಾವು ನೋಡಬೇಕಾದ ಉದಾಹರಣೆ. ಆ ಛಂದಸ್ಸು ಅತಿಶಕ್ವರಿ ಛಂದಸ್ಸು. ಅಧತ್ವಿಷೀಮಾನ್ ಅಭ್ಯೋಜಾಸ ಕೃವಿಂ ಯುಧಾ ಭವದ ರೋದಸಿ ಅಪ್ರನತ್ ಮಜ್ವನ ಪ್ರಭಾವೃಧೆ ಅಧತ್ತಾನ್ಯಂ ಜಠರೆ ಪ್ರೇಮರಿಚ್ಯತ ಸೈನಂ ಸಶ್ಚ ದೇವಂ ಸತ್ಯಮಿಂದ್ರಂ ಸತ್ಯಯುದುಹು ಅಂತ ಒಂದು ಮಂತ್ರ. ಇದು 4 ಪಾದಗಳನ್ನು ಒಳಗೊಂಡದ್ದು. ಮೊದಲನೇ ಪಾದದಲ್ಲಿ 16, ಮತ್ತೆ 2ನೇ ಪಾದದಲ್ಲಿ 16, ಮತ್ತೆ 4ನೇ ಪಾದದಲ್ಲಿಯೂ 16 ಇದೆ. ಆದರೆ ಈ 3ನೇ ಪಾದದಲ್ಲಿ ಮಾತ್ರ 12 ಅಕ್ಷರ. ಅಧತ್ತಾನ್ಯಂ ಜಠರೆ ಪ್ರೇಮರಿಚ್ಯತ 5, 4, 3, 7, 5, 12, 4 ಕಡಿಮೆ ಬಿತ್ತಿಲ್ಲಿ. ಅಂದರೆ 16, 12, 16 ಇವಿಷ್ಟನ್ನೆಲ್ಲ ಸೇರಿಸಿಬಿಟ್ಟು 64 ಆಗಲಿಲ್ಲ, 60 ಆಗಿಬಿಡ್ತು. ಈ 60 ಆಯ್ತಾದ್ರಿಂದ ಈ 60 ಅನ್ನುವ ಸಂಖ್ಯೆ 16ರಿಂದ ಭಾಗ ಹೋಗುವ ಸಂಖ್ಯೆ ಅಲ್ಲ, 16ರಿಂದ ವಿಭಾಜ್ಯ ಸಂಖ್ಯೆ ಅದಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ಇಲ್ಲಿ ಕೊರತೆ ಬಿತ್ತು. ಇಲ್ಲಿ ಬೇರೆ ಎಲ್ಲೋ ಒಂದು ಕಡೆಯಿಂದ ಒಂದು ತುಣುಕಂತ ಒಂದು ಹಚ್ಚಬೇಕು. ಹಚ್ಚಿ 16, 16, 16, 16 ಮಾಡಿ ಅದನ್ನ 64 ಮಾಡಿ ಅದಕ್ಕೊಂದು ಅರ್ಥ ಇರುವಂತೆ ಮಾಡಿ ಅದು ಪರಮಾತ್ಮನ ಹೇಳಬೇಕಲ್ಲ. ಸುಮ್ಮನೆ ಬೇಕಾಬಿಟ್ಟು ಜೋಡಣೆ ಮಾಡಿ ಉಪಯೋಗ ಇಲ್ಲ. ಅದು ಎಲ್ಲಿಂದ ತರೋದು? ತರಲಿಕ್ಕೆ ಬೇಕಾಬಿಟ್ಟು ಎಲ್ಲಿಂದ ಏನೋ ಒಂದು ಸೇರಿಸಿಬಿಟ್ರೆ ಆಗ್ಲಿಕ್ಕಿಲ್ಲ. ಎಲ್ಲಿಂದ ತರಬೇಕು? ಅದೊಂದು ಪ್ರಶ್ನೆ. ಹಾಗೆ ಋಗ್ವೇದದ ಋಗ್ ಸಂಹಿತಾದ 2ನೇ ಅಧ್ಯಾಯದಲ್ಲೇ 22ನೇ ಮಂಡಲ, ಒಟ್ಟು 10 ಮಂಡಲಗಳು.
ಇಡೀ ಋಗ್ವೇದವನ್ನು 10 ಮಂಡಲವಾಗಿ ಅಥವಾ 8 ಅಷ್ಟಕವಾಗಿ ಅದನ್ನು ವಿಭಾಗ ಮಾಡ್ತಾರೆ. ಅದರಲ್ಲಿ ಅನೇಕ ಅಧ್ಯಾಯಗಳು. ಋಕ್ ಸಂಹಿತಾದಲ್ಲೇ 2ನೇ ಮಂಡಲದಲ್ಲೇ 22ನೇ ಅಧ್ಯಾಯದಲ್ಲಿ 3ನೇ ಮಂತ್ರ ಮತ್ತೊಂದು. ಅದು ಸಾಕಂ ಜಾತಃ ಕ್ರತುನಾ ಸಾಕಮೋಜಸ ವಿವಕ್ಷಿತ 16 ಅಕ್ಷರ. ಸಾಕಂ ವೃದ್ಧೋ ವೀಜೈ ಸಾಸಹಿರ್ಮರ್ಧೋ ವಿಚರ್ಷಣಿ ಅದು 15 ಅಥವಾ 16. ಮುಂದೆ ಸೈನಂ ಸಸ್ಯ ದೇವೋ ದೇವಂ ಸತ್ಯಮಿಂದ್ರಂ ಸತ್ಯೈದು 16. 3ನೇದು ಮಾತ್ರ ದಾತಾರಾಧಸ್ತುವತೆ ಕಾಮ್ಯಂ ವಸು 12. ಕೊರತೆ ಬೇಕು. ಮತ್ತೆ ಈ ಕೊರತೆಯನ್ನು ತುಂಬಬೇಕು. ಎಲ್ಲಿಂದ ತುಂಬಬೇಕು? ಇದೆರಡು ಋಗ್ವೇದದ 2ನೇ ಮಂಡಲದ ಕೆಲವು ಮಂತ್ರಗಳಿಗೆ ಸಂಬಂಧಪಟ್ಟಂತೆ ಆಯಿತು. ಅದಕ್ಕೆ ಎಲ್ಲಿಂದ ತರಬೇಕು? ತರಲಿಕ್ಕೆ ಮೂಲ ಸೋರ್ಸ್ ಯಾವುದು, ಆಕರ ಯಾವುದು ಅಂತ ಒಂದು ಪ್ರಶ್ನೆ. ಅದಕ್ಕೆ ಮಹಾನಾಮನಿ ಮಂತ್ರಗಳು ಅಂತ ಕೆಲವು ಮಂತ್ರಗಳಿವೆ. ಆ ಮಹಾನಾಮನಿ ಮಂತ್ರಗಳು ಅನ್ನೋದ್ರಿಂದ ಇವನ್ನೆಲ್ಲ ತರಬೇಕು, ಈ ತುಣುಕುಗಳನ್ನು. ಅದಕ್ಕೆ ಉಪಸರ್ಗ ಅಂತ ಕರೀತಾರೆ. ಸೋಪ್ರಚ್ಛತ್ತಮಥ ಮಹಾಹ್ವಯೋಪಸರ್ಗಾಂ. ಉಪಸರ್ಗ ಅಂತಂದ್ರೆ ಈ ಇಂಗ್ಲಿಷ್ ನೋಡಿದವರಿಗೆ ಅದು ಗೊತ್ತಿದೆ, ಕನ್ನಡದಲ್ಲಿದ್ದವ್ರಿಗೂ ಗೊತ್ತಿರ್ತದೆ. ಅವಕ್ಕೆ ಸಫಿಕ್ಸ್ ಅಥವಾ ಪ್ರಿಫಿಕ್ಸ್ ಅಂತ ಕರೀತಾರೆ. ಪ್ರಿಫಿಕ್ಸ್ ಅಂತಂದ್ರೆ ಮುಂಚೆ ಜೋಡಿಸುವಂಥವು, ಸಫಿಕ್ಸ್ ಅಂದ್ರೆ ಆಮೇಲೆ ಜೋಡಿಸುವಂಥವು. ಈಗ ವಿಹಾರ ಹರ ಅಂತ ಒಂದು ಧಾತು. ಹರ ಅನ್ನೋ ಧಾತುವಿಗೆ ವಿ ಅಂತ ಉಪಸರ್ಗ ಸೇರಿಸಿದ್ರೆ ವಿಹಾರ, ಓಡಾಡೋದು, ಎಂಜಾಯ್ ಮಾಡೋದು ಅಂತ ಅರ್ಥ. ಸಂಹಾರ ಅಂತ ಸೇರಿಸಿಬಿಟ್ರೆ, ಅಂತ ಸೇರಿಸಿಬಿಟ್ರೆ ಕೊಲ್ಲೋದು ಅಂತ ಅರ್ಥ. ಆ ಅಂತ ಸೇರಿಸಿದ್ರೆ ಅದಕ್ಕೆ ತಿನ್ನೋದು ಅಂತ ಅರ್ಥ. ಪ್ರ ಅಂತ ಸೇರಿಸಿಬಿಟ್ರೆ ಹೊಡೆಯೋದು ಅಂತ ಅರ್ಥ. ಈಗ ಹರ ಅನ್ನೋದು ಒಂದಕ್ಕೇನೆ ಸಂಹಾರ, ವಿಹಾರ, ಆಹಾರ ಅಂತ ಬೇರೆ ಬೇರೆ ಸೇರಿಸಿಬಿಟ್ರೆ ಅರ್ಥ ಬದಲು. ಇವಕ್ಕೆಲ್ಲ ಪ್ರೀ ಫಿಕ್ಸ್ ಅಂತ ಕರೀತಾರೆ. ಫಿಕ್ಸ್ ಅಂದ್ರೆ ಜೋಡಣೆ ಮಾಡೋದು, ಪ್ರೀ ಅಂದ್ರೆ ಮೊದಲು ಜೋಡಣೆ ಮಾಡೋದು. ಇವು ಪ್ರಿಫಿಕ್ಸ್ಗಳು. ಸಫಿಕ್ಸ್ಗಳು ಅಂತಂದ್ರೆ ಆಮೇಲೆ ಜೋಡಿಸೋದು. ನನಗೆ ಸದ್ಯ ಅದಕ್ಕೆ ಯಾವುದು ನೆನಪಿಗೆ ಬರ್ತಿಲ್ಲ. ಆಮೇಲೆ ಜೋಡಣೆ ಮಾಡಿದ್ರೆ ಸಫಿಕ್ಸ್, ಮುಂಚೆ ಜೋಡಣೆ ಮಾಡಿದ್ರೆ ಅದು ಪ್ರಿಫಿಕ್ಸ್. ಈಗ ಇಲ್ಲಿ ಸೇರಿಸೋವೇನಿವೆಲ್ಲ ಇವು ಸಫಿಕ್ಸ್ಗಳು, ಆಮೇಲೆ ಸೇರಿಸಬೇಕಾದದ್ದು. ಯಾಕಂದ್ರೆ ಈ ಅಧತ್ತಾನ್ಯಂ ಜಠರೇ ಪ್ರೇಮರಿಚ್ಯತ 12 ಅಕ್ಷರಗಳಾಗಿತ್ತು. ಇನ್ನು 4 ಅಕ್ಷರಗಳನ್ನ ಅಲ್ಲಿ ಸೇರಿಸಬೇಕು. 4 ಅಕ್ಷರಗಳ ಒಂದು ತುಣುಕನ್ನ, ಒಂದು ಖಂಡವನ್ನು ಅಲ್ಲಿ ಸೇರಿಸಬೇಕು. ಹಾಗೆ ದಾತ ರಾಧಸ್ತುವತೆ ಕಾಮ್ಯಂ ವಸು ಅಲ್ಲಿಯೂ 12 ಅಕ್ಷರಗಳಾಗಿದ್ದರಿಂದ ಅದು 16 ಆಗುವಂತೆ ಮತ್ತೊಂದಿಷ್ಟನ್ನು ಸೇರಿಸಬೇಕು. ಈ ಸೇರಿಸಲಿಕ್ಕಾಗಿ ಒಂದು ಕಸಿ ಕಟ್ಟುವ ಅವಶ್ಯಕತೆ ಇದೆ. ಎಲ್ಲಿಂದ ಸೇರಿಸಬೇಕು? ವಿದಾಮಘವನ್ ದಾತ ವಿದಾಮಘವನ್ ವಿದಾ ಗಾತು ಮನುಶಂಸಿಷೋ ದಿಶಃ ಶಿಕ್ಷಾ ಶಚೀನಾಂ ಪತೆ ಪೂರ್ವೀಣಾಂ ಪೂರ್ವಸೋ. ಇವು ಮಹಾನಾಮ್ನಿ ಋಕ್ಕುಗಳು ಅಂತ ಕರೀತಾರೆ ಇವನ್ನ. ಇವು ವೇದದಲ್ಲಿ ಬಂದದ್ದೇ. ಒಂದು ಮಂತ್ರ ನಾನೀಗ ಓದಿದೆ. ಈ ಮೊದಲನೇ ಮಂತ್ರದಲ್ಲಿ ನಮಗೆ ಬೇಕಾದಂಥ ಕಸಿ ಕಟ್ಟಲಿಕ್ಕೆ ಅನುಕೂಲ ಏನಿಲ್ಲ. 2ನೇ ಮಂತ್ರದಲ್ಲಿ ಅಭಿಷ್ಟೋಮಭಿಷ್ಟಿಭಿ ಪ್ರಚೇತನ ಪ್ರಚೇತಯ ಇಂದ್ರಜುಮ್ನಾಯನ ಈಶ ಏವಾಹಿ ಶಕ್ರಃ ಅಂತ 2ನೇ ಮಂತ್ರ. ಇಲ್ಲಿ ಆ 2ನೇ ಮಂತ್ರದಲ್ಲಿ ಪೂರ್ವಾರ್ಧದಲ್ಲಿ ಪ್ರಚೇತನ ಪ್ರಚೇತಯ ಅಂತ 2 ತುಣುಕುಗಳಿವೆ. ಆ ತುಣುಕುಗಳಲ್ಲಿ ಒಂದನ್ನು ಪ್ರಚೇತಯ ಅಂತ ಅನ್ನೋದನ್ನು ತೊಗೊಂಡು ಇಲ್ಲಿ ಸೇರಿಸ್ಬೇಕು. ಈಗೇನು ನಮಗೊಂದು ಕೊರತೆ ಬಿದ್ದಿತ್ತಲ್ಲ, ಅಧತ್ತಾನ್ಯಂ ಜಠರೇ ಪ್ರೇಮರಿಚ್ಯತ ಪ್ರಚೇತನ ಅಂತ ಸೇರಿಸ್ಬೇಕು. ಇಷ್ಟು ಸೇರಿಸಿಬಿಟ್ರೆ ಅಲ್ಲಿ ಆದ ಕೊರತೆ, 4 ಅಕ್ಷರಗಳ ಕೊರತೆ ಇತ್ತಲ್ಲ, ಅದು ತುಂಬಿತ್ತು. ಅರ್ಥವೂ ಅದಕ್ಕಾಯ್ತು. ಅರ್ಥ ಏನಂತ ಅನ್ನೋದು ಮುಂದೆ ಹೇಳ್ತೇನೆ. ಈಗ ಸೇರಿಸಬೇಕಾದನ್ನು ಮಾತ್ರ ಹೇಳ್ತೇನೆ ಅಷ್ಟೇ. ಮುಂದೆ 2ನೇ ಮಂತ್ರದಲ್ಲಿ ದಾತಾರಾಧಸ್ತುವತೆ ಕಾಮ್ಯಂ ವಸು ಅಲ್ಲಿಯೂ 4 ಅಕ್ಷರಗಳ ಕೊರತೆ ಇತ್ತು. ಆ ಕೊರತೆಯನ್ನು ತುಂಬಿಸ್ಲಿಕ್ಕಾಗಿ ಪ್ರಚೇತಯ ಅಂತ ಮತ್ತೊಂದು. ಈ ಮಹಾನಾಮ್ನಿ ಅನ್ನುವಲ್ಲಿ ಪ್ರಚೇತನ ಪ್ರಚೇತಯ ಅಂತ 2 ಬಂದಿತ್ತು. ಪ್ರಚೇತನ ಅನ್ನೋದನ್ನು ಮೊದಲನೇ ತಗೊಂಡ್ವಿ, ಪ್ರಚೇತಯ ಅನ್ನೋದನ್ನ ಈ 2ನೇ ಮಂತ್ರಕ್ಕೆ ತಗೊಂಡ್ವಿ. ಆ 64 ಅಕ್ಷರಗಳಾಗಲಿಕ್ಕೆ ಏನು ಕೊರತೆ ಬಿದ್ದಿತ್ತು, ಆ ಕೊರತೆ ತುಂಬಿತ್ತು. ಕೊರತೆ ತುಂಬಿದ್ರಿಂದ ಆ ಮಂತ್ರಗಳನ್ನ, ಶಸ್ತ್ರ ಮಂತ್ರಗಳನ್ನು ಪಠನ ಮಾಡಬಹುದು. ಶಸ್ತ್ರ ಮಂತ್ರಗಳನ್ನು ಪಠನ ಮಾಡಬಹುದು, ಯಾವುದೇ ಸಮಸ್ಯೆ ಇಲ್ಲದೆ. ಇದಕ್ಕೆ ಮಹಾನಾಮ್ನಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಮಹತೋ ವಿಷ್ಣೋ ಇಂದ್ರಾದಿನಾಮ ಯಾಸು ಋಕ್ಷು ವಿದ್ಯಂತೆ ತಾ ಮಹಾನಾಮ್ಯ. ಯಾವ ಋಕ್ಕುಗಳಲ್ಲಿ ಈ ಮಹಾತ್ಮನಾದ ಪರಮಾತ್ಮನ ನಾಮಗಳು, ಮಹಾತ್ಮನಾದ ಪರಮಾತ್ಮನ ನಾಮಗಳಾದ್ರಿಂದ ಅದಕ್ಕೆ ಮಹಾನಾಮ್ನಿ ಅಂತ ಕರೀತಾರೆ. ಅವು ಕೂಡ
ಋಗ್ವೇದದಲ್ಲಿ ಒಂದ್ ಕಡೆ ಬಂದಂತ ಮಂತ್ರಗಳೇ. ಆ ಋಗ್ವೇದದಲ್ಲಿ ಬಂದಂತಹ ಮಂತ್ರಗಳ ಒಂದೊಂದು ತುಣುಕನ್ನ, ಎಲ್ಲ ಅಲ್ಲ, ಅಲ್ಲಿ ಬಂದ ಕೆಲವು ತುಣುಕುಗಳನ್ನು ಇಲ್ಲಿ ತಂದು ಸೇರಿಸಬೇಕು. ಹೀಗೆ ಮಹಾತ್ಮನಾದ ಪರಮಾತ್ಮನ ನಾಮಗಳಾದ್ರಿಂದ ಅದಕ್ಕೆ ಮಹಾನಾಮ್ನಿ ಋಕ್ಗಳು ಅಂತ ಕರೀತಾರೆ. ಅಲ್ಲಿ ಅದರ ಪೈಕಿ ಎರಡನ್ನು ಈಗ ನೋಡಿದ್ವಿ. ಇದು ಅತಿಶಕ್ವರಿ ಛಂದಸ್ಸಿನ ಸಂಬಂಧಪಟ್ಟಂತೆ ನಾವು ನೋಡಿದ್ವಿ. ಮುಂದೆ ಶಕ್ವರಿ ಛಂದಸ್ಸಿನ ಮತ್ತೆ ಕೆಲವು ಮಂತ್ರಗಳನ್ನು ನೋಡಬೇಕು. ಇವೆಲ್ಲ ಋಗ್ವೇದದ 10ನೇ ಮಂಡಲಕ್ಕೆ ಸಂಬಂಧಪಟ್ಟದ್ದು. ಈಗ ಮೊದಲ ಎರಡು ನೋಡಿದ್ದು ಋಗ್ವೇದದ 2ನೇ ಮಂಡಲಕ್ಕೆ. ಇನ್ನು ಮುಂದೆ ನೋಡಬೇಕಾದದ್ದು ಋಗ್ವೇದದ 10ನೇ ಮಂಡಲದ ಕೆಲವು ಮಂತ್ರಗಳು. ಪ್ರೋಷಸ್ವೈ ಪುರೋರಥಂ ಇಂದ್ರಾಯ ಶೂಷಮರ್ಚತ ಅಭಿಕೇಚಿತು ಲೋಕಕೃತ್ ಸಂಗೇ ಸಮತ್ಸು ವೃತ್ರ ಅಸ್ಮಾಕಂ ಬೋಧಿ ಚೋದಿತ ನಭಂತ ಮನ್ಯಕೇಶಂ ಚಕಾ ಅಧಿಧನ್ವಸು. 10ನೇ ಮಂಡಲದ 133ನೇ ಅಧ್ಯಾಯ, ಪ್ರಾಯ ಅದರ 1ನೇ ಮಂತ್ರ. ಇಲ್ಲಿ ಎಲ್ಲಾ ಕಡೆ ಒಂದು ಸಮಸ್ಯೆ ಬಂತು. 3ನೇ ಪಾದದಲ್ಲಿ ಸಮಸ್ಯೆ, ಅಸ್ಮಾಕಂ ಬೋಧಿ ಚೋದಿತ, ಅದೊಂದೇ ಶಾರ್ಟ್ ಆಯ್ತು, ಉಳಿದೆಲ್ಲ ಸರಿ ಇದೆ. ಅಲ್ಲೊಂದೇನೋ ತಂದು ಸೇರಿಸಬೇಕು. ಮತ್ತೊಂದು ಋಗ್ವೇದದ 10ನೇ ಮಂಡಲದಲ್ಲಿ 133ನೇ ಅಧ್ಯಾಯದಲ್ಲೇ 1, 2, 3ನೇ ಮಂತ್ರಗಳು ಸಾಲಾಗಿರುವಂತಹ ಮಂತ್ರ. ಅತಿ ಸಿಂಧೂರವಾಸೃಜೋ ಅಧರಾಚೋ ಅಹನ್ನಹಿಂ ಅಶಕ್ತುರೇಂದ್ರ ಜಿಜ್ಞಿಷೆ ವಿಶ್ವಂ ಪುಷ್ಯ ಶಿವಾರ್ಯಂ ನತ್ವಾಂ ಪರಿಶ್ವಜಾಮಹೆ. 3ನೇ ಪಾದ ಶಾರ್ಟ್ ಆಯ್ತು. ನಭಂತಾಮನ್ಯಕೇಶಾಂ ಜಾಗ ಅಧಿಧನ್ವಸು. 4ನೇ ಪಾದ ಸರಿ ಇದೆ. ಈ 1ನೇ ಮಂತ್ರದ 3ನೇ ಪಾದ, 2ನೇ ಮಂತ್ರದ 3ನೇ ಪಾದ, ಹಾಗೆ 3ನೇ ಮಂತ್ರದ 3ನೇ ಪಾದದಲ್ಲಿ ಒಂದು ಕೊರತೆ. ವಿಶ್ವ ಅರಾತಯೋರ್ಯೋ ನ ಶಂತ ನೋಧಿಯ ಅಸ್ತಾಸಿ ಶತ್ರವೇ ವಧಂ ಯೋ ನ ಇಂದ್ರ ಜಿಘಾಂಸತೆ ಯಾತೆ ರಾತಿರ್ದಿವಸು ಯಾತೆ ದದಿವಸು. ಇದು 3ನೇ ಮಂತ್ರ, ಅಲ್ಲಿ ಕೊರತೆ ಬಿತ್ತು. 4ನೇ ಪಾದ ಸರಿ ಇದೆ, ಅದಕ್ಕೇನು ಸಮಸ್ಯೆ ಇಲ್ಲ. ಇಲ್ಲಿ ಎಲ್ಲಾ ಕಡೆ ಮತ್ತೀಗ ಕೊರತೆಯನ್ನು ತುಂಬಬೇಕು. ಕೊರತೆಯನ್ನು ತುಂಬಲಿಕ್ಕೆ ಏನ್ ಮಾಡಬೇಕು? ಅದೇ ಮಹಾನಾಮ್ನಿ ಋಗ್ಭಾಗ ಏನಿದೆ ಅದಕ್ಕೆ ಶರಣ ಹೋಗ್ಬೇಕು. ಅಲ್ಲಿ ಮಹಾನಾಮ್ನಿ ಮಂತ್ರದ 1, 2, 3 ಮಂತ್ರಗಳನ್ನು ನಾವು ನೋಡಿದ್ವಿ. ಇನ್ನ 6ನೇ ಮಂತ್ರ ಒಂದಿದೆ. ತಮೂತಯೇ ಹವಾಮಹೇ ಜೇತಾರಂ ಅಪರಾಜಿತಂ ಸನಃ ಪರಶದತಿ ದ್ವಿಷಃ ಕೃತುಚ್ಛಂದ ರಥಂ ಬೃಹತ್. ಈ ಕೃತುಚ್ಛಂದ ರಥಂ ಬೃಹತ್ ಅಂತ ಈ ಮೊದಲನೇದ್ರಲ್ಲಿ ನಾವು ತಗೊಂಡಿದ್ದೇನಿದೆ ಅವು ಸಣ್ಣ ಸಣ್ಣ ತುಣುಕಿದ್ದು ಪ್ರಚೇತನ ಅಂತ 4 ಅಕ್ಷರದ್ದು. ಇಲ್ಲಿ 4 ಅಕ್ಷರದ್ದು ಉಪಯೋಗ ಇಲ್ಲ, ಸ್ವಲ್ಪ ಹೆಚ್ಚಿನ ಸೇರಿಸ್ಬೇಕು. ಯಾಕಂದ್ರೆ ಅದು ಏನಾಗಿತ್ತಂದ್ರೆ ಶಕ್ವರಿ ಛಂದಸ್ಸಿನಲ್ಲಿ 8 ಅಕ್ಷರದ 7 ಪಾದಗಳು, 8, 7, 56 ಆಗಿತ್ತು. ನಮಗೆ ಒಟ್ಟು 8 ಅಕ್ಷರದ ಕೊರತೆ ಬಂದಿತ್ತು. ಹಿಂದೆ ಬರೇ 4 ಅಕ್ಷರಗಳ ಕೊರತೆ ಬಂದಿತ್ತು, ಈಗ 8 ಅಕ್ಷರಗಳ ಕೊರತೆ. ಆ 8 ಅಕ್ಷರಗಳ ಕೊರತೆಯನ್ನು ತುಂಬಲಿಕ್ಕೆ 8 ಅಕ್ಷರಗಳ ತುಣುಕನ್ನೇ ಹೊರಗಿಂದ ಕಸಿ ಮಾಡಬೇಕು, ಅದನ್ನು ವಲಸೆ ತರಿಸ್ಬೇಕು ಇಲ್ಲಿಗೆ. ಅದೇ ಕ್ರತು ಛಂದ 4 ಅಕ್ಷರ, ಋತಂ ಬೃಹತ್ ಬಿಟ್ಬಿಡ್ಬೇಕು, ಅಪೂರ್ಣ ಅಕ್ಷರಗಳನ್ನು ಬಿಡಬೇಕು. ಅದರಿಂದ 8 ಅಕ್ಷರಗಳನ್ನು ಇಲ್ಲಿ ತಂದ್ರೆ 56 ಪ್ಲಸ್ 8 56 ಪ್ಲಸ್ 8 ಈಕ್ವಲ್ ಟು 64 ಆಯ್ತು. ಇದು ಒಂದು ಈ 10ನೇ ಮಂಡಲದ ಆ 1ನೇ ಮಂತ್ರಕ್ಕೆ. 2ನೇ ಮಂತ್ರದಲ್ಲಿ ಸುಮ್ನ ಆಧೇಹಿ ನೋಬಸೋ ಅನ್ನೋದನ್ನ ಬೇರೆ ಕಡೆಯಿಂದ ಇಲ್ಲಿ ತರಬೇಕು ಕಸಿ ಕಟ್ಟಲಿಕ್ಕೆ. ಅದನ್ನ ತಂದು ಯಾತೆ ರಾತ್ರಿ ದದಿವಸು ಅಲ್ಲ ತಂತ್ವಾ ಪರಿಶ್ಚಜಾಮಹೇ ಅಂತನ್ನುವಲ್ಲಿ ಸುಮ್ನ ಆಧೇಹಿ ನೋಬಸೋ ಅನ್ನೋದನ್ನು ಸೇರಿಸ್ಬೇಕು. ಹೀಗೆ ಅದನ್ನೆಲ್ಲಾನು ಸೇರಿಸಿ ನಾನು ಹೇಳುವಾಗ ಸ್ವಲ್ಪ ಗೊಂದಲ ಮಾಡ್ಕೊಂಡಿರ್ಬೋದು. ಆಯಾಹಿ ಪಿಬಮತ್ಸ್ವ ಇದೊಂದು 8 ಅಕ್ಷರದ ಒಂದು ತುಣುಕು. ಕೃತುಚ್ಛಂದ ರಥಂ ಬೃಹತೋ ಅಂತ 8 ಅಕ್ಷರದ ಒಂದು ತುಣುಕು. ಸುಮ್ನ ಆಧೇಹಿನೋ ವಸೋ ಅಂತ 8 ಅಕ್ಷರದ ಒಂದು ತುಣುಕು. ಇವೆಲ್ಲ ಮಹಾನಾಮ್ನಿ ಮಂತ್ರದ 3, 4, 5ನೇ ಮಂತ್ರಗಳಲ್ಲಿ ಬರುವಂಥವು. ಅವನ್ನ ಇಲ್ಲಿ ಕೊರತೆ ಬಿದ್ದಿತ್ತಲ್ಲ 10ನೇ ಮಂಡಲದ 133ನೇ ಅಧ್ಯಾಯದ 1, 2, 3 ಇವುಗಳಿಗೆ ಕ್ರಮವಾಗಿ ಹಚ್ಚಬೇಕು. ನಾನು ಈಗ ಹೇಳಿದ್ದನ್ನ ಧ್ವನಿ ಮುದ್ರಣ ಕೇಳುವಾಗ ಸ್ವಲ್ಪ ಗೊಂದಲ ಆಗ್ಬೋದು. ಯಾಕಂದ್ರೆ ಅದು ಹೇಳುವಾಗ ನಾನು ಸ್ವಲ್ಪ ಹಿಂದೆ ಮುಂದೆ ಮಾಡಿ ಹೇಳಿದೆ, ತಪ್ಪಾಗಿ ಹೇಳಿದೆ. 10ನೇ ಮಂಡಲದ 133ನೇ ಅಧ್ಯಾಯದ 1, 2, 3 ಈ ಮಂತ್ರಗಳಲ್ಲಿ ಇದ್ದಂತಹ ಕೊರತೆಯನ್ನು ತುಂಬಿಸ್ಲಿಕ್ಕಾಗಿ ಮಹಾನಾಮ್ನಿ ಮಂತ್ರಗಳ 3, 4, 5ನೇ ಮಂತ್ರಗಳಲ್ಲಿ ಆಯಾಹಿ ಪಿಬಮತ್ಸು ಅಂತ ಒಂದು ತುಣುಕು 8 ಅಕ್ಷರದ್ದು, 6ನೇ ಮಂತ್ರದಲ್ಲಿ ಕೃತುಚ್ಛಂದ ರಥಂ ಬೃಹತ್ ಅಂತ ಒಂದು ತುಣುಕು 8 ಅಕ್ಷರದ್ದು, ಹಾಗೆ ಸುಮ್ನ ಆಧೇಹಿ ನೋವಸೋ ಅಂತ ಮತ್ತೊಂದು ತುಣುಕು. ಇವನ್ನೆಲ್ಲ ಇಲ್ಲಿ ತಂದು ಸೇರಿಸಿಬಿಟ್ರೆ ಆ ಕೊರತೆ ಇದ್ದದ್ದು ಪರಿಹಾರ ಆಗ್ತದೆ.
ಕೊರತೆ ಇದ್ದದ್ದು ಪರಿಹಾರ ಆಗಿಬಿಟ್ಟು ಅವೆಲ್ಲ 64 ಅಕ್ಷರಗಳ ಒಂದೊಂದು ಪೂರ್ಣ ಮಂತ್ರಗಳಾಗಿ ಪರಿಣಾಮ ಹೊಂದ್ತವೆ. ಅದನ್ನ ಈ ಷೋಡಶಿ ಅಂತ ಸೋಮಯಾಗ ಇದೆಯಲ್ಲ, ಅಲ್ಲಿ ಅದನ್ನು ಪಠನ ಮಾಡಬೇಕು. ಅಲ್ಲಿ ಪಠನ ಮಾಡಿಬಿಟ್ರೆ ಈ ಎಲ್ಲ ಕೊರತೆ ತುಂಬಿತು, ಯಜ್ಞವು ಕೂಡ ಸಾಂಗವಾಗಿ ನೆರವೇರಿತು. ಇಷ್ಟನ್ನೆಲ್ಲ ಮಾಡಬೇಕು. ಅದೆಲ್ಲ ಆಯಾ ಭಾಗಗಳ ಪರಿಚಯ ಇರಬೇಕು. ಅಷ್ಟೇ ಅಲ್ಲದೆ ಆಯಾ ವೇದ ವಾಕ್ಯಗಳಿಗೆ ಅರ್ಥ ಕೂಡ ಹೇಳಬೇಕು. ಸುಮ್ಮನೆ ಏನೋ ಕೊರತೆ ತುಂಬಿಬಿಟ್ರೆ ಆಗಲಾರದು. ಈ ತುಣುಕನ್ನು ಕಸಿ ಮಾಡಿದ್ಮೇಲೆ, ಕಸಿ ಮಾಡಿದ್ದು ಒಂದು ಗುಲಾಬಿ ಹೂವನ್ನು ಒಂದು ಹಣ್ಣನ್ನು ಕೊಡಬೇಕಲ್ಲ. ಸುಮ್ಮನೆ ಕಸಿ ಮಾಡಿಬಿಟ್ರೆ ಏನು ಮಾಡ್ದಂಗಾಯ್ತು. ಆ ಕಸಿ ಮಾಡಿದ್ದಕ್ಕೊಂದು ಅರ್ಥನೂ ಹೇಳಬೇಕು. ಅರ್ಥವನ್ನು ಹೇಳುವ ಜವಾಬ್ದಾರಿಯೂ ಇದೆ. ಇಷ್ಟನ್ನೆಲ್ಲ ಹೇಳಿ ಮುಗಿಸ್ಬೇಕು. ಆಚಾರ್ಯರು ಅದನ್ನೆಲ್ಲ ಹೇಳಿದರು. ಈ ಪಂಡಿತರಿಗೆ ದಿಗ್ಭ್ರಾಂತಿ ಆಯಿತು ಪ್ರಶ್ನೆ ಮಾಡ್ಲಿಕ್ಕೆ ಬಂದವರಿಗೆ. ಈಗ ನೋಡ್ರಿ, ತ್ರಿಕದೃಕೇಶು ಮಹಿಷೋ ಯವಾಶಿರಂ ತು ವಿಶುಷ್ಮಾಂ ಸ್ತ್ರಪತ್ ಸೋಮಮಪಿಪತ್ ವಿಷ್ಣುನಾ ಸುತಂ ಯಥಾವತ್. ಮಂತ್ರಗಳ ಅರ್ಥ ಹೀಗೆ ಹೇಳ್ತಾ ಹೋಗ್ತೇನೆ. ಈ ಪೂರ್ಣ ಬಲ ಮತ್ತು ನಿತ್ಯ ತೃಪ್ತನಾದಂತಹ ಗುಣಪೂರ್ಣನಾದಂತಹ ಭಗವಂತ ವಿಷ್ಣು ಇಂದ್ರರ ರೂಪಿಯಾದ ಭಗವಂತ ಆ ಸೋಮವನ್ನ ಪಾನ ಮಾಡಿದ. ತ್ರಿಪತ್ ಸೋಮಂ ಅಪಿಬತ್, ಅದನ್ನು ಚೆನ್ನಾಗಿ ಅವನು ಪಾನ ಮಾಡಿದ. ಮೊದಲನೇ ಮಂತ್ರದ ಅರ್ಥ ಇದು. ಒಟ್ಟು ಅನೇಕ ಮಂತ್ರಗಳಿವೆ ಅಂತ ಹೇಳಿದೆ. ಅದರಲ್ಲಿ ಮೊದಲನೇ ಮಂತ್ರದ ಅರ್ಥ ಸೈಂ ಮಾಮದ ಮಹಿ ಕರ್ಮ ಕರ್ತವೇ ಮಹಾಮುರುಂ ಅಂತ ಎರಡನೇ ಮಂತ್ರ. ಭಕ್ತರ ಅನುಗ್ರಹಕ್ಕಾಗಿ ನೀನು ಯಾವತ್ತು ಸನ್ನದ್ಧನಾಗಿದ್ದೆ. ಈ ಸೋಮರಸ ಸತ್ಯ ಸ್ವರೂಪನಾದ ನಿನಗೆ ಅರ್ಪಿತವಾಗಲಿ. ಎರಡನೇದು. ಮುಂದೆ ರೋದಸಿ ಅಪ್ರಣತ್ ಮಜ್ಮನ ಪ್ರವಾವಧೆ, ಇದು ಮುಂದೆ ಬರುವಂಥದ್ದು. ಸೋಮಪಾನ ಮಾಡಿ ನೀನು ನಿನ್ನ ಬಲವನ್ನು ಹೆಚ್ಚಿಸಿಕೊಂಡಿದ್ದೆ. ಶತ್ರುಗಳನ್ನ ಪರಾಜಿತರನ್ನಾಗಿ ಮಾಡು. ಭೂಮ್ಯಂತರಿಕ್ಷಗಳನ್ನು ನೀನು ವ್ಯಾಪಿಸು. ಅಧತ್ತಾನ್ಯಂ ಜಠರೇ ಪ್ರೇಮರಿಚ್ಯತ ಅಷ್ಟೇ ಉಳಿದಿತ್ತು. ಅಲ್ಲಿ ಪ್ರಚೇತನ ಸೇರಿಸಿದ್ವಿ. ಸೇರಿಸಿದಾಗ ಏನರ್ಥ ಆಯಿತು? ನೀನು ಜಠರದಲ್ಲಿ ಆ ಸೋಮರಸವನ್ನು ಇಟ್ಕೊಂಡಿದ್ದಿ, ಅದರ ಸ್ವಾಖ್ಯ ರಸವನ್ನು ನೀನು ಇಟ್ಕೊಂಡಿದ್ದಿ. ದೇವತೆಗಳಿಗೆ ಯೋಗ್ಯವಾದ ರಸವನ್ನು ಅವ್ರಿಗೆ ಕೊಟ್ಟಿದ್ದಿ. ನೀನೊಂದಿಷ್ಟು ಸ್ವೀಕಾರ ಮಾಡಿದ್ದಿ ಸ್ವಾಖ್ಯ ರಸವನ್ನು. ದೇವತೆಗಳಿಗೆ ಏನು ಕೊಡಬೇಕೋ ಅವ್ರಿಗೆ ಕೊಟ್ಟಿದ್ದಿ. ಇದು ನಿನಗೆ ಅರ್ಪಿತವಾಗಲಿ. ಸಾಕಂ ಜಾತ ಕ್ರತುನ ಸಾಕಮೋಜಸ ವಿವಕ್ಷಿತ, ಜಗತ್ತನ್ನು ಧಾರಣೆ ಮಾಡಿದ್ದಿ. ನೀನು ಪೂರ್ಣ ಷಡ್ಗುಣ ಪೂರ್ಣ ನೀನು ಶತ್ರುಗಳನ್ನು ಗೆಲ್ಲು. ಮುಂದಿನ ಒಂದು ಮಂತ್ರ ಪ್ರಚೇತನ ಅನ್ನೋದಕ್ಕಾಯ್ತು. ಪ್ರಚೇತಯ ಅನ್ನೋದಕ್ಕೆ ಮುಂದೆ ಹೇಳಬೇಕು. ದಾತಾರಸ್ತುವತೆ ಕಾಮ್ಯಂ ವಸು ಪ್ರಚೇತಯ ಮುಂದೆದ್ದು. ನಿನ್ನ ಗುಣಗಾನ ಮಾಡುವ ಭಕ್ತರಿಗೆ ಜ್ಞಾನಾದಿ ಸಂಪತ್ತನ್ನು ಕೊಡುವಂಥವನು ನೀನು. ನಮ್ಮನ್ನ ಪ್ರಚೇತಯ, ನಮ್ಮ ಚೇತನವನ್ನು ಉದ್ದೀಪ್ತಗೊಳಿಸು. ಜ್ಞಾನಾದಿ ಸಂಪಾದನೆಗೆ ನಾವು ಸಮರ್ಥರಾಗಬೇಕು. ಇದು ಪ್ರಚೇತಯ ಅನ್ನೋದನ್ನು ತಂದು ಸೇರಿಸಿದ್ವಲ್ಲ, ಅದಕ್ಕೆ ಅರ್ಥ ಇದೆ. ಆರನೇದು. ಮುಂದೆ 8ನೇದರಲ್ಲಿ ಆಯಾಹಿ ಪಿಬಮತ್ಸ್ವ ಅಂತಿದೆ. ಆ 7ನೇದರಲ್ಲಿ ಕಸಿ ಏನಿಲ್ಲ, ಸುಮ್ಮನೆ ಅರ್ಥ ಹೇಳ್ತೇನೆ ಅಷ್ಟೇ. ಪ್ರೋಷಸ್ಮೈ ಪುರೋರಥ ಮಿಂದ್ರಾಯ ಶೂಷಮರ್ಚತ, ಸರ್ವಶಕ್ತನಾದ ಭಗವಂತನ ರಥದ ಮುಂದೆ ನಾವು ಅದನ್ನು ಪ್ರಶಂಸೆ ಮಾಡೋಣ. ಇದೆಲ್ಲ ಎಷ್ಟು ಅದ್ಭುತವಾದ್ದು ಅಂತಂದ್ರೆ, ಒಮ್ಮೆ ಉಡುಪಿಯಲ್ಲೋ ತಿರುಪತಿಯಲ್ಲೋ ರಥೋತ್ಸವ ನಡೆದಾಗ ಅಲ್ಲಿ ಕುತ್ಕೊಂಡು ಇದನ್ನು ಹೇಳಬೇಕು. ಪ್ರೋಷಸ್ಮೈ ಪುರೋರಥಂ, ರಥದ ಎದುರುಗಡೆ ಇಂದ್ರಾಯ ಶೂಷಮರ್ಚತ. ಸುಮ್ಮನೆ ರಥದ ಹಗ್ಗ ಹೇಳೋದು ನಾವು ಪುನೀತರಾದ್ವಿ ಅಂತ ತಿಳ್ಕೊಳ್ಳೋ ಬದಲು ಅಲ್ಲೆಲ್ಲ ಇದನ್ನ ಹೇಳಬೇಕು. ಬರೀ ಅಲ್ಲಿ ಮಾತ್ರ ಅಲ್ಲ, ನಮ್ಮ ದೇವಾಲಯಗಳು ರಥೋತ್ಸವ ನಡೆದಾಗ ಇಂಥದ್ರಲ್ಲಿ ಹೇಳುವ ಅಭ್ಯಾಸ ಮಾಡ್ಕೋಬೇಕು. ಹಾಗೆ ಮಾಡಿದರೆ ಆಚಾರ್ಯರು ಈ ವೇದಗಳಿಗೆ ಅರ್ಥ ಹೇಳಿ ಆ ಪಂಡಿತರನ್ನು ಪರಾಭೂತರನ್ನಾಗಿ ಮಾಡಿ ಅದನ್ನ ಸಿದ್ಧಾಂತಕ್ಕೆ ವೇದವ್ಯಾಸರಿಗೆ ಸಮ್ಮತವಾದ ಅರ್ಥವನ್ನು ಹೇಳಿಕೊಟ್ಟಿದ್ದಕ್ಕೆ ಸಾರ್ಥಕ ಆಗಬಹುದು. ನಾವು ಯುದ್ಧದಲ್ಲಿ ಶತ್ರುಗಳ ಜೊತೆ ಹೋರಾಟ ಮಾಡಬೇಕಾಗಿದೆ. ನಮಗೆ ಆವಾಗ ಆ ಅಜ್ಞಾನ ನಾಶಕನಾದ ಭಗವಂತನೇ ಪ್ರೇರಕನಾಗಬೇಕು. ಶತ್ರುಗಳು ಅಂದ್ರೆ ಅಂತಃಶತ್ರುಗಳು ಮತ್ತು ಬಾಹ್ಯ ಶತ್ರುಗಳು. ಇದು 7ನೇ ಮಂತ್ರ ಆಯಿತು. 8ನೇ ಮಂತ್ರದಲ್ಲಿ ಆಯಾಹಿ ಬೋಧಿ ಚೋದಿತ ಆಯಾಹಿ ಪಿಬಮತ್ ಸ್ವ ಅಂತಿದೆ. ಇದು ತುಣುಕು ಕಸಿ ಮಾಡಿದ್ದು. ನಮ್ಮ ಸ್ತೋತ್ರಗಳನ್ನ ಆಲಿಸು ಬಾ, ಸೋಮರಸವನ್ನು ಕುಡಿ, ನಮಗೆ ಸಂತೋಷ ಕೊಡು. ಮತ್ತೆ ನಭಂತ ಮನ್ಯಕೇಶಂ ಜಾಕ ಅಧಿಧನ್ವಸು, ಶತ್ರುಗಳು ಹೆದೆಯನ್ನು ಏರಿಸಿ ಅವರವರ ಬಿಲ್ಲುಗಳಿಗೆ ಸನ್ನದ್ಧರಾಗಿದ್ದಾರೆ. ಅವರ ಧನುಸ್ಸುಗಳು ಕಡಿದು ಮುರಿದು ಹೋಗಲಿ, ನೀನು ಬಾ ಇಲ್ಲಿಗೆ.
ಆಯ್ತಾ. ಮುಂದೆ 9ನೇ ಮಂತ್ರ, ಅಲ್ಲಿಯೂ ಕಸಿ ಏನಿಲ್ಲ. ತ್ವಂ ಸಿಂಧೂರವಾಸ್ರಜೋ ಅಧರಾಚೋ ಹನ್ನಹಿಂ. ಪರ್ವತಗಳಿಂದ ಅಧೋಮುಖವಾಗಿ ನದಿಗಳು ಹರಿತವೆ, ಅದನ್ನು ನೀನು ಸೃಷ್ಟಿ ಮಾಡಿದ್ದಿ. ಆ ನದಿಗಳ ಪ್ರವಾಹಕ್ಕೆ ಯಾರು ರಾಕ್ಷಸರು ದುಷ್ಟಶಕ್ತಿಗಳು ತೊಂದರೆ ಕೊಡ್ತಿದ್ರು ಅವರನ್ನು ನೀನು ಸಂಹಾರ ಮಾಡಿದ್ದಿ. ಜಲ ಸಂಪತ್ತಿಗೆ ನೀನೇ ಪೋಷಕ, ನಮಗೆಲ್ಲ ನೀರು ಕೊಟ್ಟವನು ನೀನು. ವಿಶೇಷವಾಗಿಂತ ಬರಗಾಲದಲ್ಲಿ ಹೇಳಬೇಕಾದ ಮಂತ್ರ ಇದು. ಎಂದೋ ಒಂದ್ಸರಿ ಪೂಜೆ ಮಾಡುವಾಗ, ಬ್ರಹ್ಮಯಜ್ಞ ಮಾಡುವಾಗ, ದೇವರಿಗೆ ಮಂಗಳಾರತಿ ಮಾಡುವಾಗ ಇಂಥ ಮಂತ್ರ ಹೇಳಿದರೆ ನಮ್ಮ ಒಂದು ಜೀವನ ಒಂದು ಸ್ವಲ್ಪ ಮಟ್ಟಿಗೆ ಸಫಲ ಆಗಿತ್ತು. ಮುಂದೆ 10ನೇ ಮಂತ್ರ, ತಂ ತ್ವಾಪ ರೇಷಜಾಮಹೇನ್ ಕ್ರತುಚ್ಛಂದ ಋತಂ ಬೃಹತ್. ಇದು ಕಸಿ. ನೀನು ಜ್ಞಾನಸ್ವರೂಪ, ಇಚ್ಛಾಸ್ವರೂಪ, ಸಕಲ ಶಾಸ್ತ್ರವೇದ್ಯ, ಗುಣಪೂರ್ಣನಾದ ನಿನ್ನನ್ನು ನಾವು ಆಲಿಂಗನ ಮಾಡ್ತೇವೆ. ಎಂಥ ಅದ್ಭುತವಾದ ಒಂದು ಹಾರೈಕೆ ಇದು. ತಮ್ತ್ವಾ ಪರಿಶ್ವಜಾಮಹೆ ಅಂದ್ರೆ ಆಲಿಂಗನ ಮಾಡ್ತೇವೆ. ನಭಂತ ಮನ್ಯಕೇಶಾಂ ಜ್ಯಾಕ ಅಧಿಧನ್ವಸು. ಶತ್ರುಗಳ ಧನುಸ್ಸುಗಳು ಕಡಿದು ಕೆಳಗೆ ಬೀಳಲಿ. ಮುಂದೆ 11ನೇ ಮಂತ್ರದಲ್ಲಿ ಕೂಡ ಏನೂ ಕಸಿ ಇಲ್ಲ. ಶತ್ರುಗಳು ನಾಶ ಆಗಲಿ ಅಂತ ಅಷ್ಟೇ ಪ್ರಾರ್ಥನೆ ಇದೆ. ಅದನ್ನು ಹೆಚ್ಚು ಹೇಳಲಿಲ್ಲ. ಭಗವಂತನ ನಾವು ಆಲಿಂಗನ ಮಾಡಬೇಕು ಅನ್ನುವಂಥವು, ಭಗವಂತನ ರಥದ ಎದುರಿಗೆ ನಾವು ಸ್ತೋತ್ರ ಮಾಡಬೇಕು, ಭಗವಂತ ಅವನು ಕೇಳಬೇಕು ಅನ್ನುವಂಥ ಅಪರೂಪದ ಮಂತ್ರಗಳೇನಿವೆ ಅವನು ಮಾತ್ರ ಇಲ್ಲಿ ಹೇಳಿದೆ. ಮುಂದೆ ಕೊನೆಯದ್ದು ಆ ಯಾತೆ ರಾತಿರ್ ದಿವಸು ಸುಮ್ನ ಆಧೇಹಿ ನೋವಸೋ. ಇದು ಕಸಿ. ನಿನ್ನ ಔದಾರ್ಯ ಗುಣ ನಮಗೆ ಸಂಪತ್ತನ್ನು ಕೊಡಲಿ, ನಮ್ಮನ್ನು ಸುಖಭಾಗಿಗಳನ್ನಾಗಿ ಮಾಡಲಿ, ಶತ್ರುಗಳ ಹೆದೆಯೇರಿಸಿದ ಧನುಸ್ಸುಗಳು ಕಡಿದು ಬೀಳಲಿ ಅಂತ ಇಷ್ಟು ಆ ಭಗವಂತನು ಸ್ತೋತ್ರ ಮಾಡಿದ ವಿಧಾನ. ಇವೆಲ್ಲ ಎಲ್ಲ ಕಡೆ ಕಸಿ ಮಾಡಿದ್ದ ಮೇಲೆ ಏನರ್ಥ? ಕಸಿ ಮಾಡೋದಕ್ಕಿಂತ ಮುಂಚೆನೂ ಅದಕ್ಕೊಂದು ದಿವ್ಯವಾದ ಅರ್ಥ ಇತ್ತು. ಕಸಿ ಮಾಡಿದ ಮೇಲೆ ಮತ್ತೊಂದು ಅದ್ಭುತವಾದ ಅರ್ಥ ಬಂತು. ಹೀಗೆ ಆ ಭಗವಂತನನ್ನ ಸ್ತೋತ್ರ ಮಾಡಬೇಕು. ಎಲ್ಲಾ ಮಹಾನಾಮ್ನಿ ಇರುಕಗಳ ಅರ್ಥವನ್ನು ಚೆನ್ನಾಗಿ ತಿಳಿದು ಅದಕ್ಕೆ ಬೇರೆ ಕಡೆ ಅದನ್ನು ಸೇರಿಸಬೇಕು. ಇಲ್ಲದೇ ಇದ್ರೆ ಅದು ವ್ಯರ್ಥ. ಅನ್ಯಥಾ ತಾವನ್ ಮಾತ್ರ ಪ್ರಶಂಸಾಮೃತೆ ಅಶೇಷ ಮಹಾನಾಮ್ನಿ ಪ್ರಶಂಸಾಯ ವ್ಯರ್ಥತ್ವಾತ್. ಆಚಾರ್ಯ ಖಂಡಾರ್ಥ ನಿರ್ಣಯದ ವಾಕ್ಯ. ವ್ಯರ್ಥ ಆಗ್ತದೆ, ಅದನ್ನ ಬಿಡಬೇಡ್ರಿ. ಪ್ರಥಮಾಯ ಮಹಾನಾಮ್ನಿ ತದ್ವಾಚ್ಯ ಪಾರ್ಥಿವೋ ಹರಿಹಿ, ದ್ವಿತೀಯಾಯ ಅಂತರಿಕ್ಷ, ತೃತೀಯಾಯ ದ್ಯುಗಃ ಪ್ರಭು ಇತಿ ಋಕ್ಸಂಹಿತಾಯಾಮ್. ಋಕ್ಸಂಹಿತ ಅಂತ ಒಂದು ಪ್ರಾಯ ವೇದವ್ಯಾಸರು ಬರೆದಂತ ಗ್ರಂಥ. ಇದು ಋಗ್ವೇದ ಅಲ್ಲ, ಇದು ಅಪೌರುಷೇಯವಾದ ಋಗ್ವೇದದ ಅರ್ಥವನ್ನು ವಿವರಣೆ ಮಾಡುವ ವೇದವ್ಯಾಸರು ರಚನೆ ಮಾಡಿದಂತಹ ಋಕ್ಸಂಹಿತ ಅನ್ನೋ ಮತ್ತೊಂದು ಭಾಗ. ಈ ಮಹಾನಾಮ್ನಿ ಮಂತ್ರಗಳ ಪೈಕಿ ಅನೇಕ ಗುಂಪುಗಳಿವೆ. 3 ಋಕ್ಗಳ 3 ಗುಂಪು ಇದೆ. ಈ ತರ ಇದೆ. ಅಲ್ಲಿ ವಿದಾ ಮಘವನ್ ಅಂತ ಒಂದು ಗುಂಪು, ತಮೂತಯೇ ಅಂತ 2ನೇ ಗುಂಪು, ನೂನಂ ಅಂತ 3ನೇ ಗುಂಪು. ಈ ಒಂದೊಂದು ಗುಂಪಿನಲ್ಲಿ ಒಂದೊಂದು ಭಗವಂತನ ರೂಪ ಪ್ರತಿಪಾದ್ಯ ಆಗಿದೆ. ಅದು ಹೇಗೆ ಅಂತಂದ್ರೆ, ಮೊದಲನೇ ಮಹಾನಾಮ್ನಿಯಲ್ಲಿ ಪೃಥ್ವಿ ಲೋಕ ಪಾಲಕನಾದ ಹರಿ ಪ್ರತಿಪಾದ್ಯ. ಅಂದ್ರೆ ಪೃಥ್ವೀಸ್ಥೋ ವರಾಹಸ್ಥೋ ಸಂಹಿತಾ ದೇವತೋದಿತ ಅಂತ ಆಚಾರ್ಯರು ಮತ್ತೊಂದು ಕಡೆ ಈ ಐತರಿಯ ಉಪನಿಷತ್ತಿನ ಭಾಷೆಯಲ್ಲಿ ವರ್ಣನೆ ಮಾಡ್ತಾರೆ. ಪೃಥ್ವಿ ಲೋಕಾಂಕೃತನಾದ ಭಗವಂತ ಯಾರು ಅಂದ್ರೆ ವರಾಹ ರೂಪಿಯಾದ ಭಗವಂತ ಅಂತ ತಿಳ್ಕೋಬಹುದು ನಾವು. ಇಲ್ಲಿ ಹೇಳಲಿಲ್ಲ, ಅಲ್ಲಿ ಬೇರೆ ಕಡೆ ಹೇಳಿದ್ರೆ ಇಲ್ಲಿ ತಂದು ತಿಳ್ಕೋಬಹುದು. ಪೃಥ್ವಿ ಪ್ರಥಮಾಯಾಮ ಮಹಾನಾಮಿ ತದ್ವಾಚ್ಯ ಪಾರ್ಥಿವೋ ಹರಿಹಿ. ಪೃಥ್ವಿಯಲ್ಲಿ ಅಂತರ್ಗತನಾದ ವರಾಹ ರೂಪಿಯಾದ ಭಗವಂತ ವಾಚ್ಯ. ದ್ವಿತೀಯಾಯ ಅಂತರಿಕ್ಷ. ದ್ವಿತೀಯ 2ನೇ ಗುಂಪಿಗೆ ಅಂತರಿಕ್ಷದಲ್ಲಿರುವಂತಹ ಭಗವಂತ ವಾಚ್ಯ. ತೃತೀಯಾಯ ದ್ಯುಗಃ ಪ್ರಭು. 3ನೇ ಗುಂಪಿಗೆ ದ್ಯುಲೋಕದಲ್ಲಿರುವಂತಹ ಭಗವಂತನೇ ವಾಚ್ಯನಾಗಿದ್ದಾನೆ. ಅಲ್ಲಿ ಪೃಥ್ವೀಸ್ಥೋ ವರಾಹಸ್ಥೋ ಸಂಹಿತಾ ದೇವತೋದಿತ ದಿವಿಷ್ಠೋ ವಾ ಮನಶ್ಚೈವ ಸಂಪ್ರೋಕ್ತ ಪದದೇವತ. ಅದು ಒಂದು ಬಹಳ ಅದ್ಭುತವಾದಂತಹ ಶ್ಲೋಕವೇ. ಅದೀಗ ನಂಗೆ ನೆನಪಿಗೆ ಬಂತ ಆಕಸ್ಮಿಕವಾಗಿ. ಪೃಥ್ವೀಸ್ಥೋ ವರಾಹಸ್ಥೋ ಸಂಹಿತಾ ದೇವತೋದಿತ. ಈಗ ವೇದಗಳು ಸಂಹಿತಾ ಮತ್ತೆ ಪದಪಾಠ, ಕ್ರಮಪಾಠ, ಘನಪಾಠ ಅಂತ ಈಗೆಲ್ಲ ಇದೆಯಲ್ಲ, ಅದೆಲ್ಲ ನಿಮ್ಗೆ ಗೊತ್ತಿದೆ. ಅಲ್ಲಿ ಸಂಹಿತಾ ಪಾಠದಿಂದ ಸಂಹಿತಾ ಪಾಠಕ್ಕೆ ನಿಯಾಮಕನಾದವನು, ಅದಕ್ಕೆ ವಾಚ್ಯನಾದವನು ವರಾಹ. ಅವನು ಈ ಮಹಾನಾಮ್ನಿ ಗುಂಪುಗಳ ಪೈಕಿ ಮೊದಲನೇ ಗುಂಪಿನಿಂದ ಪ್ರತಿಪಾದ್ಯ. ಮುಂದೆ ದಿವಿಷ್ಠೋ ವಾಮನಶ್ಚೈವ ಸಂಪ್ರೋಕ್ತ ಪದದೇವತ. ಪದಪಾಠಕ್ಕೆ, ವೇದದ ಪದಪಾಠಕ್ಕೆ ದ್ಯುಲೋಕದಲ್ಲಿರುವಂತಹ ವಾಮನ ರೂಪಿಯಾದ ಭಗವಂತನೇ ಪ್ರತಿಪಾದ್ಯ.
ಅಲ್ಲಿ ಆ ಮಹಾನಾಮ್ನಿ ಮಂತ್ರಗಳ ಪೈಕಿ ಮೂರನೇ ರೂಪ ಏನಿದೆಯಲ್ಲ, ಮೂರನೇ ಗುಂಪು ಏನಿದೆಯಲ್ಲ, ಅದಕ್ಕೆ ಆ ದ್ಯುಲೋಕದಲ್ಲಿರುವಂತಹ ಭಗವಂತನೇ ಪ್ರತಿಪಾದ್ಯನಾಗಿದ್ದಾನೆ. ಅಂದ್ರೆ ವಾಮನ ರೂಪವಾದ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ ಅಂತ ತಿಳ್ಕೋಬಹುದು. ಇನ್ನ ದಿವಿಷ್ಠೋ ವಾಮನಸ್ಯೇವ ಸಂಪ್ರೋಕ್ತ ಪದದೇವತಾ ನೃಸಿಂಹಸ್ತ್ವಂತರಿಕ್ಷಸ್ಥಃ ಭಗವಾನ್ ಕ್ರಮದೇವತಾ ಅಂತ ಅಲ್ಲಿ ಐತರೇಯ ಉಪನಿಷತ್ ಭಾಷ್ಯದಲ್ಲಿ. ಈ ಅಂತರಿಕ್ಷ ಲೋಕದಲ್ಲಿ ಪೃಥ್ವಿ ಲೋಕ, ಅಂತರಿಕ್ಷ ಲೋಕ, ದ್ಯುಲೋಕ, ಬೇರೆ ಬೇರೆ ಲೋಕ. ಪೃಥ್ವಿ ಲೋಕದಲ್ಲಿ ವರಾಹ, ದ್ಯುಲೋಕದಲ್ಲಿ ಅಂದ್ರೆ ಸ್ವರ್ಗಲೋಕದಲ್ಲಿ ವಾಮನ, ಅಂತರಿಕ್ಷ ಲೋಕದಲ್ಲಿ ನರಸಿಂಹ. ಅವನು ವೇದದ ಕ್ರಮಪಾಠಕ್ಕೆ ನಿಯಾಮಕ ಅಂತಿದೆ ಅಲ್ಲಿ. ಅದು ಪ್ರಾಯ ಐತರೇಯ ಉಪನಿಷತ್ ಭಾಷ್ಯನೇ ಅಥವಾ ಒಟ್ಟಾರೆ ಉಪನಿಷತ್ ಭಾಷ್ಯ, ಇಷ್ಟಂತೂ ಸರಿಯೇ. ಆ ಅಂತರಿಕ್ಷದಲ್ಲಿರುವಂತಹ ಭಗವಂತ ಏನಿದ್ದಾನಲ್ಲ, ಅವನು ಮಹಾನಾಮ್ನಿ ಗುಂಪುಗಳಲ್ಲಿ ಎರಡನೇ ಗುಂಪಿನಿಂದ ಪ್ರತಿಪಾದ್ಯ ಅಂತ ತಿಳ್ಕೊಳ್ಬಹುದು. ಹೀಗೆ ಈ ಖಂಡಾರ್ಥ ನಿರ್ಣಯದಲ್ಲಿ ಆಚಾರ್ಯರು ಕೊಟ್ಟಂಥ ಋಕ್ಸಂಹಿತಾ ಅನ್ನುವ ಒಂದು ಶ್ಲೋಕ, ಋಕ್ಸಂಹಿತಾ ಗ್ರಂಥದ ಒಂದು ಶ್ಲೋಕ, ಹಾಗೆ ಉಪನಿಷತ್ ಭಾಷ್ಯದಲ್ಲಿ ಅಲ್ಲಿ ಕೊಟ್ಟಂಥ ವರಾಹ, ವಾಮನ ಮತ್ತೆ ನರಸಿಂಹ. ವರಾಹ ಸಂಹಿತಾಕ್ಕೆ ನಿಯಾಮಕ, ವಾಮನ ಪದಪಾಠಕ್ಕೆ ನಿಯಾಮಕ, ನರಸಿಂಹ ಕ್ರಮಪಾಠಕ್ಕೆ ನಿಯಾಮಕ. ಹೀಗೆ ಆಯಾ ದೇವತೆಗಳನ್ನ ನಾವು ಧ್ಯಾನ ಮಾಡಬಹುದು. ಇಷ್ಟನ್ನೆಲ್ಲ ಆಚಾರ್ಯರು ಪ್ರತಿಪಾದನೆ ಮಾಡಿದರು. ಪಂಡಿತರು ದಿಗ್ಭ್ರಾಂತರಾದರು. ಮುಂದೆ ಆಚಾರ್ಯ ಏನ್ ಮಾಡಿದ್ರು? ಸ್ಥೈರ್ಯಾರ್ಥಂ ಸಪದಿ ಸಲೇಖಯಾಂಬಭೂವ ಹೇಳಿದ್ದು ಮರ್ತೋದಿತ್ತು. ಆಮೇಲೆ ಆಚಾರ್ಯ ಏನ್ ಹೇಳಿದ್ರು ಮುಂದೆ ಅಂತ ಗೊಂದಲ ಆದಿತ್ತು. ಈಗಲೇ ಬರೆದಿಟ್ಟು ಬಿಡ್ರಿ ಅಂತ ಆಚಾರ್ಯರು ಬರೆದಿಡಿಸಿಟ್ಬಿಟ್ರು. ಅದೇ ಖಂಡಾರ್ಥ ನಿರ್ಣಯ ಅಥವಾ ಕರ್ಮ ನಿರ್ಣಯ ಅಂತ ಗ್ರಂಥ. ಅಲ್ಲಿಗೆ ಈ 16ನೇ ಸರ್ಗದ 45ನೇ ಪದ್ಯ ಅದಿಲ್ಲಿ ಮುಕ್ತಾಯ ಕಂಡಿತು. ಇವತ್ತು ಏಕಾದಶಿ ದಿವಸ. ಆ ಏಕಾದಶಿ ದಿವಸ ಆ ವೇದಗಳ ಬಗ್ಗೆ ಆಚಾರ್ಯರು ವೇದವಾಕ್ಯಗಳ ಬಗ್ಗೆ ಏನೊಂದು ನಿರ್ಣಯ ಹೇಳಿದರು. ಅದನ್ನ ಹೇಗೆ ಕಸಿ ಮಾಡಬೇಕು ಮತ್ತೆ ಅದಕ್ಕೆ ಹೇಗೆ ಅರ್ಥವನ್ನು ತಿಳ್ಕೊಳ್ಬೇಕು ಅಂತ ಅನ್ನೋದನ್ನೆಲ್ಲ ವಿಸ್ತರಿಸಿ ಹೇಳಿದರು. ಅದನ್ನೆಲ್ಲ ನಾವು ಶ್ರವಣ ಮಾಡಿದ್ವಿ. ಇಲ್ಲಿಗೆ ಈ ಭಾಗ ಸಮಾಪ್ತಿ ಕಂಡಿದೆ. ಸಕಲ ವೇದಾಭಿಮಾನಿ ದೇವತೆಗಳು ಮತ್ತೆ ಅವರ ಪತ್ನಿಯರು, ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯ ರಮಣ, ಈ ಮುಖ್ಯ ಪ್ರಾಣ ಹನುಮದ್ ಭೀಮ ಮಧ್ವರೂಪಿಯಾದ ಮುಖ್ಯ ಪ್ರಾಣ, ಅವನಂತರ್ಯಾಮಿಯಾಗಿರ್ತಕ್ಕಂಥ ರಾಮ ಕೃಷ್ಣ ವೇದವ್ಯಾಸ, ಮತ್ತೆ ಸಂಹಿತಾದ ನಿಯಾಮಕವಾದಂಥ ವರಾಹ ರೂಪ, ಮತ್ತೆ ಪದಪಾಠಕ್ಕೆ ನಿಯಾಮಕವಾದಂಥ ವಾಮನ ರೂಪ, ಹಾಗೆ ನೃಸಿಂಹ ರೂಪ ಅದು ಕ್ರಮಪಾಠಕ್ಕೆ ನಿಯಾಮಕ. ಆ ಎಲ್ಲ ರೂಪಗಳಿಗೆ ಇದು ಅರ್ಪಿತ ಆಗಲಿ ಅನ್ನುವಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.